ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 3ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಇಂಡಿಯಾ ಅಂಡ್ ಜಪಾನ್ ಬ್ಯಾಕ್ ಇನ್ ನ್ಯೂ ಶ್ರೀಲಂಕಾ ಪೋರ್ಟ್ ಪ್ರಾಜೆಕ್ಟ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಇದು ಸೆಕ್ಯೂರಿಟಿ ವಿಷಯದಲ್ಲೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುವಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಇಲ್ಲಿ ನಾವು ಶ್ರೀಲಂಕಾದಲ್ಲಿರ್ತಕ್ಕಂಥ ಪೋರ್ಟ್ಸ್ಗಳನ್ನು ಗಮನಿಸಬಹುದಾಗುತ್ತೆ. ಪೋರ್ಟ್ ಆಫ್ ಕೊಲಂಬೋ ಆಗಿರ್ಬೋದು, ಪೋರ್ಟ್ ಆಫ್ ಗ್ಯಾಲೆ, ಪೋರ್ಟ್ ಆಫ್ ಹಂಬಂತೋಟ, ಪೋರ್ಟ್ ಆಫ್ ಟ್ರಿಂಕೋಮಾಲೆ ಇವೆಲ್ಲವೂ ಕೂಡ ಭಾರತದ ಮಟ್ಟಿಗೆ ಒಂದಷ್ಟು ಇಂಪಾರ್ಟೆನ್ಸನ್ನು ಪಡ್ಕೊಂಡಿರುತ್ತೆ. ಹಂಬಂತೋಟದ ಪೋರ್ಟ್ ಬಗ್ಗೆ ಕೂಡ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಪೋರ್ಟ್ ಆಫ್ ಕೊಲಂಬೋದ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಪೋರ್ಟ್ ಆಫ್ ಕೊಲಂಬೋದ ಭಾಗವಾಗಿರುವಂಥ ವೆಸ್ಟ್ ಕಂಟೈನರ್ ಟರ್ಮಿನಲನ್ನು ಈಗ ಭಾರತ ಮತ್ತು ಜಪಾನ್ನವರ ಒಂದು ಪಾರ್ಟ್ನರ್ಶಿಪ್ನೊಟ್ಟಿಗೆ ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಶ್ರೀಲಂಕಾದವರು ಒಂದು ನಿರ್ಧಾರವನ್ನು ತಗೊಂಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಭಾರತದವರು ಇನ್ನೂ ಕೂಡ ಯಾವುದೇ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟನ್ನು ನೀಡಿಲ್ಲದೆ ಇರ್ತಕ್ಕಂಥದ್ದು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. 2019ರಲ್ಲಿ ಒಂದು ಟ್ರೈಪಾರ್ಟೇಟ್ ಅಗ್ರಿಮೆಂಟನ್ನು, ಟ್ರೈಪಾರ್ಟೇಟ್ ಅಂತ ಅಂದರೆ 3 ಪಾರ್ಟೀಸ್ಗಳಿರುವಂಥ ಅಗ್ರಿಮೆಂಟ್, ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಆಗಿ ಇಂಡಿಯಾ, ಶ್ರೀಲಂಕಾ ಮತ್ತು ಜಪಾನ್ 3 ರಾಷ್ಟ್ರಗಳು ಸೇರಿಕೊಂಡು ಈಸ್ಟರ್ನ್ ಕಂಟೈನರ್ ಟರ್ಮಿನಲ್ ಅನ್ನು ಡೆವಲಪ್ ಮಾಡೋದ್ರ ಬಗ್ಗೆ ಒಂದು ಟ್ರೈಪಾರ್ಟೇಟ್ ಅಗ್ರಿಮೆಂಟನ್ನು 2019ರಲ್ಲಿ ಮಾಡಲಾಗಿತ್ತು. ಆದರೆ ತಮ್ಮದೇ ದೇಶದ ಒಳಗಿನಿಂದ ಸಾಕಷ್ಟು ವಿರೋಧಗಳು, ರೆಸಿಸ್ಟೆನ್ಸ್ ಅನ್ನುವಂಥದ್ದು ಬಂದಂಥ ಕಾರಣದಿಂದ ರಾಜಪಕ್ಷದವರ ಸರ್ಕಾರ ಕಳೆದ ತಿಂಗಳಷ್ಟೇ, 1 ತಿಂಗಳ ಹಿಂದಷ್ಟೇ ಈ ಒಂದು ಪ್ರಾಜೆಕ್ಟ್ನಿಂದ ಇಂಡಿಯಾ ಮತ್ತು ಜಪಾನನ್ನು ಎಜೆಕ್ಟ್ ಮಾಡಿದಂಥದ್ದು, ಅಂದರೆ ಅವರನ್ನು ಹೊರದೂಡಿದಂಥದ್ದು. ಇಂಥ ಒಂದು ನಿರ್ಧಾರವನ್ನು ಯೂನಿಲ್ಯಾಟ್ರಲ್ ಆಗಿ ಶ್ರೀಲಂಕಾ ತಗೊಂಡಿರ್ತಕ್ಕಂಥದ್ದು. ಈ ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಅನ್ನುವಂಥದ್ದು ಕಳೆದ ತಿಂಗಳ ಇವರ ಒಂದು ನಿರ್ಧಾರದಿಂದ ಮುರಿದು ಬಿದ್ದಾಗ ಆಯಿತು. ಇದಿರುವಂಥದ್ದು ನ್ಯೂಲಿ ಎಕ್ಸ್ಪ್ಯಾಂಡೆಡ್ ಸದರ್ನ್ ಪಾರ್ಟ್ ಆಫ್ ದಿ ಕೊಲಂಬೋ ಪೋರ್ಟ್ನಲ್ಲಿ. ಕೊಲಂಬೋ ಪೋರ್ಟ್ ಏನು, ಅದು ಸ್ಟ್ರಾಟಜಿಕ್ ಆಗಿ ಭಾರತಕ್ಕೆ ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ ಮತ್ತು ಟ್ರೇಡ್ನ ವಿಚಾರದಲ್ಲೂ ಕೂಡ ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಈ ಪೋರ್ಟನ್ನು ನ್ಯೂಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಈ ಎಕ್ಸ್ಪ್ಯಾನ್ಷನ್ ಆಗ್ತಿರ್ತಕ್ಕಂಥ ಸದರ್ನ್ ಪಾರ್ಟ್ನಲ್ಲಿ ಬರುವಂಥ ಈಸ್ಟರ್ನ್ ಕಂಟೈನರ್ ಟರ್ಮಿನಲ್ ಪ್ರಾಜೆಕ್ಟ್ ಅನ್ನುವಂಥದ್ದು ಒಂದು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ನ ಮುಖಾಂತರವಾಗಿ ಭಾರತ ಮತ್ತು ಜಪಾನ್ ಅವರ ಇನ್ವಾಲ್ವ್ಮೆಂಟ್ನ ಮುಖಾಂತರವಾಗಿ ಕಂಪ್ಲೀಟ್ ಆಗಬೇಕಾಗಿತ್ತು. ಈಗಾಗಲೇ ಒಂದಷ್ಟು ಭಾಗ ಅದರಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ಈ ಪ್ರಾಜೆಕ್ಟ್ನಿಂದ ಭಾರತ ಮತ್ತು ಜಪಾನನ್ನು ಹೊರದೂಡಿರ್ತಕ್ಕಂಥದ್ದು ಕಳೆದ ತಿಂಗಳಿನಲ್ಲಿ ಮಹಿಂದ ರಾಜಪಕ್ಷ ಅವರ ಸರ್ಕಾರ. ಈ ಈಸ್ಟ್ ಕಂಟೈನರ್ ಟರ್ಮಿನಲ್ ಪ್ರಾಜೆಕ್ಟ್ ಅನ್ನುವಂಥದ್ದು ಭಾರತದ ಮಟ್ಟಿಗೆ ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಅಂತ ಅಂದರೆ, ಪೋರ್ಟ್ ಸಿಟಿ ಚೀನಾದಿಂದ ಡೆವಲಪ್ ಆಗಿರುವಂಥ ಶ್ರೀಲಂಕಾದ ಒಂದು ಫಿನಾನ್ಷಿಯಲ್ ಸಿಟಿ ಅಂತ ಕರೆಸ್ಕೊಳ್ಳುವಂಥದ್ದು ಪೋರ್ಟ್ ಸಿಟಿ. ಈ ಪೋರ್ಟ್ ಸಿಟಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಈ ಈಸ್ಟ್ ಕಂಟೈನರ್ ಟರ್ಮಿನಲ್ ಪ್ರಾಜೆಕ್ಟ್ ಇರ್ತಿತ್ತು. ಹಾಗಾಗಿ ಇದೊಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಭಾರತದ ಮಟ್ಟಿಗೆ ಪಡ್ಕೊಂಡಿತ್ತು. ಇನ್ನು ಪೋರ್ಟ್ ಸಿಟಿ ಅನ್ನುವಂಥದ್ದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನು ಚೈನಾದಿದೆ, ಈ ಒಂದು ಇನಿಷಿಯೇಟಿವ್ನ ಭಾಗವಾಗಿ ಕೂಡ ಇತ್ತು. ಅದರ ಹತ್ತಿರದಲ್ಲಿ ಭಾರತದ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಭಾರತಕ್ಕೆ ಕೂಡ ಇಂಪಾರ್ಟೆನ್ಸ್ ಅನ್ನು ಹೊಂದಿರ್ತಿತ್ತು. ಈ ಕಾರಣದಿಂದಾಗಿ ಚೀನಾಕ್ಕೂ ಕೂಡ ಭಾರತ ಮತ್ತು ಜಪಾನ್ ಅಂತ ರಾಷ್ಟ್ರಗಳು ಈ ECT ಡೆವಲಪ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗುವಂಥದ್ದು ಅಷ್ಟಾಗಿ ಸರಿ ಕಾಣ್ತಿರ್ಲಿಲ್ಲ. ಜೊತೆಗೆ ಶ್ರೀಲಂಕಾದಲ್ಲೂ ಕೂಡ ಸಾಕಷ್ಟು ರೆಸಿಸ್ಟೆನ್ಸ್ ಬಂತು ಈ ರಾಷ್ಟ್ರಗಳ ಇನ್ವಾಲ್ವ್ಮೆಂಟ್ಗೆ ಅನ್ನುವಂಥ ಕಾರಣದಿಂದ ಇದನ್ನು ಅಂದರೆ ಭಾರತ ಮತ್ತು ಜಪಾನನ್ನು ECT ಇಂದ ದೂರ ಇಡಲಾಯಿತು. ಆದರೆ ಈಗ ವೆಸ್ಟ್ ಕಂಟೈನರ್ ಟರ್ಮಿನಲ್ನಲ್ಲಿ ಭಾರತ ಮತ್ತು ಜಪಾನ್ ಅವರ ಇನ್ವಾಲ್ವ್ಮೆಂಟ್ ಇರಲಿ ಅಂತ ಹೇಳಿ ಅಲ್ಲಿನ ಕ್ಯಾಬಿನೆಟ್ ಒಪ್ಕೊಂಡಿರ್ತಕ್ಕಂಥದ್ದು. ಇದರ ಬಗ್ಗೆ ಭಾರತ ಅಫಿಷಿಯಲ್ ಆಗಿ ಇನ್ನೂ ಕೂಡ ಯಾವುದೇ ಸ್ಟೇಟ್ಮೆಂಟನ್ನು ನೀಡಿಲ್ಲದೆ ಇರತಕ್ಕಂಥದ್ದು. ಆದರೆ ಕಮರ್ಷಿಯಲಿ ಇದು ಭಾರತಕ್ಕೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಅಂದರೆ, ವೆಸ್ಟ್ ಕಂಟೈನ್ ಟರ್ಮಿನಲ್ ಪ್ರಾಜೆಕ್ಟ್ನಲ್ಲಿ 85% ಸ್ಟೇಕ್ಸನ್ನು ಡೆವಲಪರ್ಸ್ಗೆ ನೀಡಲಾಗುತ್ತೆ. ಆದರೆ ಈಸ್ಟ್ ಕಂಟೈನರ್ ಟರ್ಮಿನಲ್ ಪ್ರಾಜೆಕ್ಟ್ನಲ್ಲಿ ಕೇವಲ 49% ಸ್ಟೇಕ್ಸನ್ನು ನೀಡಲಾಗ್ತಿತ್ತು ಡೆವಲಪರ್ಸ್ಗೆ. ಹಾಗಾಗಿ ಕಮರ್ಷಿಯಲಿ ವೆಸ್ಟ್ ಕಂಟೈನರ್ ಟರ್ಮಿನಲ್ ಪ್ರಾಜೆಕ್ಟ್ ಈಗ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. 2019ರ ಒಂದು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ಗೆ ಯೂನಿಲ್ಯಾಟ್ರಲ್ ಆಗಿ ಕಳೆದ ತಿಂಗಳಿನಲ್ಲಿ ಜಪಾನ್ ಮತ್ತು ಇಂಡಿಯಾದವರನ್ನ ಆ ಒಂದು ಅಗ್ರಿಮೆಂಟ್ನಿಂದ ಪುಲ್ ಔಟ್ ಮಾಡಿದಂಥ ಒಂದು ನಡೆಗೆ ಜಪಾನ್ ಮತ್ತು ಭಾರತ 2 ರಾಷ್ಟ್ರಗಳು ಕೂಡ ಡಿಸ್ಪ್ಲೇಜರ್ ಅನ್ನು ತೋರಿಸಿದ್ವು. ಈಗ ವೆಸ್ಟ್ ಕಂಟೈನರ್ ಟರ್ಮಿನಲ್ ಅಲ್ಲಿ 2 ರಾಷ್ಟ್ರಗಳನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದ್ರ ಬಗ್ಗೆ ಭಾರತ ಅಥವಾ ಜಪಾನ್ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಅಫಿಷಿಯಲಿ ಯಾವುದೇ ಒಂದು ಕಮೆಂಟ್ ಅನ್ನುವಂಥದ್ದನ್ನು ಆಫೀಸರ್ಸ್ಗಳು ಮಾಡಿಲ್ಲ. ಅಫಿಷಿಯಲ್ ಸೋರ್ಸಸ್ಗಳ ಪ್ರಕಾರವಾಗಿ ಕೊಲಂಬೋ ಡೈರೆಕ್ಟ್ಲಿ ಟಾಕ್ಸ್ಗಳನ್ನು ಅದಾನಿ ಗ್ರೂಪ್ನವರೊಟ್ಟಿಗೆ ಮಾಡ್ತಾ ಇದೆ. ಬದಲಾಗಿ ಸರ್ಕಾರದೊಟ್ಟಿಗೆ ಯಾವುದೇ ಟಾಕ್ಸ್ಗಳು ಇದರ ವಿಚಾರದಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿರ್ತಕ್ಕಂಥದ್ದು. ಈ ಆರ್ಟಿಕಲ್ ನಮಗೆ ಭಾರತದ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ಹೊಂದಿರೋದ್ರಿಂದ ಮತ್ತು ಇಂಡಿಯಾ ಮತ್ತು ಶ್ರೀಲಂಕಾ ನಡುವಿನ ರಿಲೇಷನ್ಸ್ಗಳ ವಿಚಾರ ಬಂದಾಗ ಇಂಪಾರ್ಟೆಂಟ್ ಆಗುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಮುಂದಿನ ಆರ್ಟಿಕಲ್ ಇಂಜಿನಿಯರಿಂಗ್ ರಿಸರ್ಚ್ ಪಾಲಿಸಿ ಲಾಂಚ್ಡ್ ಅನ್ನೋದಾಗಿದೆ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ ಆಗಿದೆ. ಅಥವಾ ಪ್ರಿಲಿಮ್ಸ್ನಲ್ಲೂ ಕೂಡ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಇಂಜಿನಿಯರಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಯಿತು ಅಂತ ಅಂದಾಗ ನಾವು ಕರ್ನಾಟಕ ಅನ್ನುವಂಥ ಉತ್ತರವನ್ನು ನೀಡಬಹುದಾಗುತ್ತೆ. ಈ ರೀತಿ ಯಾವುದೇ ರಾಜ್ಯ ಹೊಸದೊಂದು ಪಾಲಿಸಿ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಹೊಸದಾದಂಥ ಸ್ಟೆಪ್ಸ್ಗಳನ್ನು ತಗೊಂಡಾಗ ಸ್ಟೇಟ್ ಬಟರ್ಫ್ಲೈಯನ್ನು ಗುರುತಿಸಿದಂಥ ಮೊದಲ ರಾಜ್ಯ ಯಾವುದು, ಈ ರೀತಿಯ ಪ್ರಶ್ನೆಗಳನ್ನು ಈಗಾಗಲೇ UPSC ಪ್ರಿಲಿಮ್ಸ್ನಲ್ಲಿ ನೋಡಿದ್ದೇವೆ.
ಹಾಗಾಗಿ ಭಾರತದಲ್ಲಿ ಮೊದಲ ಬಾರಿಗೆ ಇಂಜಿನಿಯರಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪಾಲಿಸಿಯನ್ನು ಯಾವ ರಾಜ್ಯದಲ್ಲಿ ತರಲಾಯಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಕರ್ನಾಟಕ ಅನ್ನುವಂಥದ್ದು ಉತ್ತರ ಆಗಿರುತ್ತೆ. ಇದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಇನ್ನು ಕರ್ನಾಟಕದ ಪರೀಕ್ಷಾ ದೃಷ್ಟಿಯಿಂದ ಕೂಡ ಇದು ನಮಗೆ ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಕರ್ನಾಟಕದಲ್ಲಿ ಈಗ ಮೇಡ್ ಇನ್ ಕಂಟ್ರಿಯ ಮೊದಲ ಇಂಜಿನಿಯರಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪಾಲಿಸಿಯನ್ನು ಲಾಂಚ್ ಮಾಡಲಾಗಿತ್ತು. ಇದರ ಮುಖಾಂತರವಾಗಿ ಈ ಪಾಲಿಸಿಯ ಮುಖಾಂತರವಾಗಿ ಮುಂದಿನ 5 ವರ್ಷಗಳಲ್ಲಿ ಕಂಟ್ರಿಯ ಈ ಒಂದು ಸೆಕ್ಟರ್ಗೆ ಇಂಜಿನಿಯರಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಟರ್ಗೆ 45% ಆಫ್ ದಿ ಕಾಂಟ್ರಿಬ್ಯೂಷನ್ ಅನ್ನು ಮುಂದಿನ ವರ್ಷಗಳಲ್ಲಿ ನೀಡಲಿದೆ 5 ವರ್ಷಗಳಲ್ಲಿ ಅಂತ ಹೇಳಿ ರಾಜ್ಯ ಸರ್ಕಾರದವರು ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಮುಂದಿನ 5 ವರ್ಷಗಳಲ್ಲಿ 50,000 ಜಾಬ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥ ಪೊಟೆನ್ಷಿಯಲ್ ಅನ್ನು ಈ ಪ್ರಾಜೆಕ್ಟ್ ಹೊಂದಿದೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಈ ಪಾಲಿಸಿಯ ಮುಖಾಂತರವಾಗಿ ಮುಂದಿನ ಒಂದು 5 ವರ್ಷಗಳಲ್ಲಿ ಇಂಜಿನಿಯರಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು $100 ಬಿಲಿಯನ್ ಇಂಡಸ್ಟ್ರಿಯಾಗಿ ಡೆವಲಪ್ ಆಗಲಿದೆ ಭಾರತದಲ್ಲಿ ಇನ್ನು 5 ವರ್ಷಗಳಲ್ಲಿ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಕರ್ನಾಟಕದ ITBT ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೋರ್ಟ್ಫೋಲಿಯೋ ಹೊಂದಿರತಕ್ಕಂಥ CN ಅಶ್ವಥ್ ನಾರಾಯಣ ಅವರು ಈ ಇಂಜಿನಿಯರಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಟರ್ ಅನ್ನುವಂಥದ್ದು ಭಾರತದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಸೆಕ್ಟರ್ ಆಗಿದೆ. ಇದರ CAGR 12.8% ಇರುವಂಥದ್ದು. ಈ ಫೀಲ್ಡ್ನಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ನಮ್ಮ ಒಂದು ಪ್ರಯಾರಿಟಿ ಆಗಿರಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಲ್ಲಿ CAGRನ ಬಗ್ಗೆ ಮಾತನಾಡಿರೋದ್ರಿಂದ CAGR ಅಂದರೆ ಏನು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಪಾಲಿಸಿಯ ಮುಖಾಂತರವಾಗಿ ನಮ್ಮ ಒಂದು ಕಾಂಟ್ರಿಬ್ಯೂಷನನ್ನು ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ಗಳನ್ನು ಇನ್ಕ್ರೀಸ್ ಮಾಡೋದು, ಕರ್ನಾಟಕದವರು ಹೆಚ್ಚಿನ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ಗಳನ್ನು ಹೊಂದುವಂತೆ ಮಾಡುವಂಥದ್ದು ಮತ್ತು ಕರ್ನಾಟಕವನ್ನು ಸ್ಕಿಲ್ಡ್ ನಾಲೆಡ್ಜ್ ಕ್ಯಾಪಿಟಲ್ ಆಗಿ ಮಾಡುವಂಥ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಇದರ ಮುಖಾಂತರವಾಗಿ ಸ್ಕಿಲ್ಲಿಂಗ್ನಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಮತ್ತು ಅಕಾಡೆಮಿಕ್ಸ್ ಮತ್ತು ಇಂಡಸ್ಟ್ರಿಯಲ್ ಕೊಲಾಬರೇಷನ್ನ ನಡುವೆ ಹೆಚ್ಚಿನ ಒಂದು ಇಂಪ್ರೂವ್ಮೆಂಟನ್ನು ತರುವಂಥದ್ದು ಮತ್ತು ಲೋಕಲ್ ಲೆವೆಲ್ನಲ್ಲಿ ಬಿಗ್ಗರ್ ವೇನಲ್ಲಿ IP-ಗಳನ್ನು ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಮುಖ್ಯ ಉದ್ದೇಶ ಆಗಿದೆ ಈ ಒಂದು ಪಾಲಿಸಿಯ ಅಡಿಯಲ್ಲಿ. ಕರ್ನಾಟಕ ರಾಜ್ಯವು ಈಗಾಗಲೇ ಇನೋವೇಷನ್ ಮತ್ತು ಟ್ರಾನ್ಸ್ಫಾರ್ಮೇಷನ್ನ ವಿಚಾರ ಬಂದಾಗ ಇಡೀ ದೇಶದಲ್ಲಿ ಒಂದು ಹಬ್ ಆಗಿ ಕಾರ್ಯ ಮಾಡುತ್ತೆ. ಬೆಂಗಳೂರು ಇದೆಲ್ಲಕ್ಕೂ ಕೂಡ ಗುರುತಿಸಿಕೊಂಡಿರ್ತಕ್ಕಂಥ ಒಂದು ನಗರವಾಗಿದೆ. ಈ ಒಂದು ಇಂಜಿನಿಯರಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪಾಲಿಸಿಯ ಮುಖಾಂತರವಾಗಿ ಇನ್ನು ಮುಂದೆ ಕೂಡ ರಾಜ್ಯವು ಒಂದು ಹೊಸ ಸ್ಥಾನವನ್ನು ಈ ಒಂದು ಇನೋವೇಷನ್ ಮತ್ತು ಟ್ರಾನ್ಸ್ಫಾರ್ಮೇಷನ್ನ ವಿಚಾರದಲ್ಲಿ ಈ ಪಾಲಿಸಿಯಿಂದಾಗಿ ತಗೊಳ್ಳಲಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ CAGR ಅಂದ್ರೆ ಏನು ಅಂತದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಹಿಮಾಲಯನ್ ಸೀರೋ ಸ್ಪಾಟೆಡ್ ಇನ್ ಅಸ್ಸಾಂ ಅನ್ನೋದಾಗಿದೆ. ಇದನ್ನು GS ಪೇಪರ್ 3 ಅಡಿಯಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಅಸ್ಸಾಂ ರಾಜ್ಯದ ಮಾನಸ್ ಟೈಗರ್ ರಿಸರ್ವ್ನಲ್ಲಿ ಈ ಒಂದು ಹಿಮಾಲಯನ್ ಸೀರೋ ಅನ್ನುವಂಥದ್ದು ಸ್ಪಾಟ್ ಆಗಿದೆ ಅಂತ ಹೇಳಿ ಅಫಿಷಿಯಲ್ಸ್ಗಳು ತಿಳಿಸಿದ್ದಾರೆ. ಈ ಮೂಲಕವಾಗಿ ಅಸ್ಸಾಂನಲ್ಲಿ ಮೊದಲ ಬಾರಿಗೆ ಈ ಒಂದು ಸ್ಪೀಸೀಸ್ ಎಲ್ಲಿಯೇ ಆದರೂ ಕೂಡ ಅಸ್ಸಾಂನ ಯಾವುದೇ ಭಾಗದಲ್ಲಿ ಈ ಒಂದು ಸ್ಪೀಸೀಸ್ ಮೊದಲ ಬಾರಿಗೆ ಗುರುತಿಸಿಕೊಂಡ ಹಾಗಾಗಿದೆ, ಅಂದರೆ ಸ್ಪಾಟ್ ಆಗಿರ್ತಕ್ಕಂಥದ್ದು. ಇದು ಏನು ತಿಳಿಸ್ತಾ ಇದೆ ಅಂತಂದರೆ ಹಿಮಾಲಯನ್ ಸೀರೋ ಇಲ್ಲಿ ಇದೆ ಅಂತ ಅಂದರೆ ಇಲ್ಲಿ ಎಕಲಾಜಿಕಲ್ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಆಗಿದೆ ಮಾನಸ್ ಟೈಗರ್ ರಿಸರ್ವ್ನಲ್ಲಿ ಅನ್ನೋದನ್ನು ತಿಳಿಸ್ತಾ ಇದೆ ಅಂತ ಹೇಳಿ ಅಲ್ಲಿನ ಅಫಿಷಿಯಲ್ಸ್ಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಿಮಾಲಯನ್ ಸೀರೋ ಅನ್ನುವಂಥದ್ದು ಒಂದು ಮ್ಯಾಮಲ್ ಆಗಿರ್ತಕ್ಕಂಥದ್ದು. ಇದು ಒಂದು ರೀತಿಯಾಗಿ ಯಾವ ರೀತಿ ಕಾಣುತ್ತೆ ಅಂತ ಅಂದರೆ ಆ ಕ್ರಾಸ್ ಬಿಟ್ವೀನ್ ಗೋಟ್ ಅಂಡ್ ಡಾಂಕಿ ಅಂಡ್ ಕೌ ಅಂಡ್ ಪಿಗ್ ಅನ್ನುವಂತೆ ಇದರ ಒಂದು ರೂಪ ಇರ್ತಕ್ಕಂಥದ್ದು. ಈ ರೀತಿ ಗೋಟ್ ಆಂಟಿಲೋಪ್ಗಳು ಇದೇ ಡಿಸೆಂಬರ್ನಲ್ಲಿ ಮಾನಸ್ ಟೈಗರ್ ರಿಸರ್ವ್ನಲ್ಲಿ ಕಾಣಸಿಕ್ಕಿರ್ತಕ್ಕಂಥದ್ದು. ಹಿಮಾಲಯನ್ ಸೆರೋಗಳು ಸಾಮಾನ್ಯವಾಗಿ ಹೈ ಆಲ್ಟಿಟ್ಯೂಡ್ನಲ್ಲಿ ಇರುವಂಥವು, ಹೈ ಆಲ್ಟಿಟ್ಯೂಡ್ ಡ್ವೆಲ್ಲರ್ಸ್ ಆಗಿರುವಂಥ ಇವು 2000ದಿಂದ 4000 ಮೀಟರ್ ಅಬೌವ್ ಸೀ ಲೆವೆಲ್ನಲ್ಲಿ ಕಾಣಸಿಗುವಂಥವು. ಈಗ ಈ ಅಸ್ಸಾಂನ ಮಾನಸ್ ಟೈಗರ್ ರಿಸರ್ವ್ನಲ್ಲಿ ಕಾಣಸಿಕ್ಕಿರ್ತಕ್ಕಂಥದ್ದು. ಇದರ ಮುಖಾಂತರವಾಗಿ ಮೊದಲ ಬಾರಿಗೆ ಅಸ್ಸಾಮಿನ ಯಾವುದೇ ಪ್ರದೇಶದಲ್ಲಿ ನಾವು ಹಿಮಾಲಯನ್ ಸೆರೋಗಳನ್ನು ಕಂಡಿರುವಂತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಇವು ಸುದ್ದಿಯಲ್ಲಿರೋದ್ರಿಂದ ಇದರ ಬಗ್ಗೆ ನಮ್ಮ UPSCಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದಾಗಿರುತ್ತೆ. ಹಾಗಾಗಿ ಇದರ ಕನ್ಸರ್ವೇಷನ್ ಸ್ಟೇಟಸ್ ಅನ್ನುವಂಥದ್ದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಇದು ಹರ್ಬಿವೋರಸ್ ಆಗಿರುವಂಥದ್ದು. ಸೈಟ್ಸ್ನಲ್ಲಿ ಅಪೆಂಡಿಕ್ಸ್ 1ನಲ್ಲಿ ಇದನ್ನು ಕಾಣಬಹುದಾಗುತ್ತೆ. IUCN ರೆಡ್ ಲಿಸ್ಟ್ನಲ್ಲಿ ವಲ್ನರಬಲ್ ಅಂತ ಹೇಳಿ ಇವು ಗುರುತಿಸಿಕೊಂಡಿದೆ ಮತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ ಶೆಡ್ಯೂಲ್ 1 ಅಡಿಯಲ್ಲಿ ಇಡಲಾಗಿದೆ. ಈ ಶೆಡ್ಯೂಲ್ 1 ಮತ್ತು ಅಪೆಂಡಿಕ್ಸ್ 1 ಅನ್ನುವಂಥದ್ದು ಇವು ಅಟ್ಮೋಸ್ಟ್ ಪ್ರಯಾರಿಟಿಯನ್ನು ಹೊಂದಿರತಕ್ಕಂಥ ಅನಿಮಲ್ಸ್ನ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ತೋರಿಸುತ್ತೆ. ವಲ್ನರಬಲ್ ಆಗಿರೋದ್ರಿಂದ ಇವುಗಳ ಪ್ರೊಟೆಕ್ಷನ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವಂಥದ್ದನ್ನು ನೋಡ್ಬೋದಾಗುತ್ತೆ. ಅಸ್ಸಾಮಿನ ಮಾನಸ್ ಒಂದು ನ್ಯಾಷನಲ್ ಪಾರ್ಕ್ ಕೂಡ ಹೌದು, ಒಂದು ಟೈಗರ್ ರಿಸರ್ವ್ ಕೂಡ ಹೌದು. ಈ ಮಾನಸ್ ನ್ಯಾಷನಲ್ ಪಾರ್ಕ್ನಲ್ಲಿ ಇತ್ತೀಚೆಗೆ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಅನ್ನು ಕೂಡ ನಾವು ನೋಡಲಾಗಿತ್ತು. ಬ್ಲ್ಯಾಕ್ ನೆಕ್ಡ್ ಕ್ರೋನಿನ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿ ಇದೆ IUCN ಅಡಿಯಲ್ಲಿ ಅನ್ನುವಂಥದ್ದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇತ್ತೀಚೆಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಗುರುತಿಸಿಕೊಂಡಿರುವಂಥ ವೈಟ್ ಬೆಲ್ಲಿಡ್ ಹೀರೋ ಕೂಡ ಕಾಣಸಿಕ್ಕಿತ್ತು ಮಾನಸ್ ನ್ಯಾಷನಲ್ ಪಾರ್ಕ್ನಲ್ಲಿ. ಅಸ್ಸಾಂನಲ್ಲಿ 118 ವರ್ಷಗಳ ಹಿಂದೆ ಕಾಣಸಿಕ್ಕಿದ್ದಂಥ ಮಂಡಾರಿನ್ ಡಕ್ ಅನ್ನುವಂಥ ಒಂದು ಡಕ್ಕನ್ನು ಮಗೂರಿ ಮೋಟಾಪಂಗ್ ವೆಟ್ಲ್ಯಾಂಡ್, ಇದು ಅಸ್ಸಾಂನ ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್ನ ಹತ್ತಿರದಲ್ಲಿ ಇರುವಂಥ ಒಂದು ವೆಟ್ಲ್ಯಾಂಡ್ ಆಗಿದೆ. ಈ ಒಂದು ವೆಟ್ಲ್ಯಾಂಡ್ನಲ್ಲಿ ಇತ್ತೀಚೆಗೆ ಮಂಡಾರಿನ್ ಡಕ್ ಅನ್ನು ಕೂಡ ಫೆಬ್ರವರಿಯಲ್ಲಿ ಕಂಡಿರ್ತಕ್ಕಂಥದ್ದು. ಇದು 118 ವರ್ಷಗಳ ನಂತರದಲ್ಲಿ ಅಸ್ಸಾಂನಲ್ಲಿ ಸ್ಪಾಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಂಡಾರಿನ್ ಡಕ್ ಕೂಡ ನಮಗೆ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಈ ಮಂಡಾರಿನ್ ಡಕ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಆಗಿರ್ಬೋದು, ಇವುಗಳ ಕನ್ಸರ್ವೇಷನ್ ಸ್ಟೇಟಸ್ ಏನಿದೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಪಾಕ್ ನೀಡ್ಸ್ ಲೆಜಿಸ್ಲೇಷನ್
ಟು ಮೀಟ್ FATF ಬೆಂಚ್ ಮಾರ್ಕ್ಸ್ ಅನ್ನೋದಾಗಿದೆ. FATF ಅನ್ನುವಂಥದ್ದು ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನುವಂಥ ಈ ಸಂಸ್ಥೆ ಪ್ಯಾರಿಸ್ ಬೇಸ್ಡ್ ಒಂದು ಸಂಸ್ಥೆಯಾಗಿದ್ದು ಟೆರರ್ ಫಿನಾನ್ಸಿಂಗ್ ಅನ್ನ ಮನಿ ಲಾಂಡ್ರಿಂಗ್ ಅನ್ನ ಮಾಡುವಂತವರ ವಿರುದ್ಧವಾಗಿ ಕಾರ್ಯ ಮಾಡುವಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರ್ತಕ್ಕಂಥದ್ದು. ಇದರ ಅಡಿಯಲ್ಲಿ ಬರುವಂತಹ ಸದಸ್ಯ ರಾಷ್ಟ್ರಗಳು ಎಷ್ಟು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. FATF ನ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಚರ್ಚೆ ಮಾಡಲಾಗಿದೆ. ಇದರ ಅಡಿಯಲ್ಲಿ ಗ್ರೇ ಲಿಸ್ಟ್ ಮತ್ತು ಬ್ಲ್ಯಾಕ್ ಲಿಸ್ಟ್ ಅಂತ ಲಿಸ್ಟ್ಗಳನ್ನು ಕಾಣ್ತೇವೆ. ಒಂದು ವೇಳೆ ಯಾವುದೇ ರಾಷ್ಟ್ರ ಇದರ ಸದಸ್ಯ ರಾಷ್ಟ್ರ ಆಗಿಲ್ಲದೆ ಇದ್ರೂ ಕೂಡ ಅದೇನಾದರೂ ಟೆರರ್ ಫಿನಾನ್ಸಿಂಗ್ ಅನ್ನ ಮಾಡ್ತಿದ್ರೆ, ಮನಿ ಲಾಂಡ್ರಿಂಗ್ ಅನ್ನ ಮಾಡ್ತಾ ಇದ್ರೆ, ಇಂಥದ್ರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವುಗಳನ್ನ ಗ್ರೇ ಲಿಸ್ಟ್ ನಾಡಿಯಲ್ಲಿ ಇಟ್ಟು ಒಂದಷ್ಟು ದಿನಗಳ ಸಮಯಾವಕಾಶವನ್ನು ನೀಡಲಾಗುತ್ತೆ, ಒಂದಷ್ಟು ಆಕ್ಷನ್ ಪ್ಲಾನ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅಂತ ಹೇಳಿ. ಅವುಗಳನ್ನು ಮಾಡಲಿಲ್ಲ ಅಂದಾಗ ಆ ಒಂದು ಗ್ರೇ ಲಿಸ್ಟ್ನಿಂದ ಬ್ಲ್ಯಾಕ್ ಲಿಸ್ಟ್ಗೂ ಕೂಡ ಆ ರಾಷ್ಟ್ರಗಳನ್ನು ಇಡಲಾಗುತ್ತೆ. ಒಂದು ವೇಳೆ ಯಾವುದೇ ರಾಷ್ಟ್ರ ಬ್ಲ್ಯಾಕ್ ಲಿಸ್ಟ್ನ ಅಡಿಯಲ್ಲಿ ಬಂತು ಅಂತ ಅಂದರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಮತ್ತು ಬೇರೆ ರಾಷ್ಟ್ರಗಳಿಂದ ಫಿನಾನ್ಷಿಯಲ್ ಏಡನ್ನು ಪಡ್ಕೊಳ್ಳುವಂಥದ್ದು ಅಥವಾ ಯಾವುದೇ ಸಾಲವನ್ನು ಪಡ್ಕೊಳ್ಳೋದು ಬಹಳನೇ ಕಷ್ಟ ಆಗುತ್ತೆ. ಈ ಎಲ್ಲ ಕಾರಣದಿಂದ ಯಾವುದೇ ರಾಷ್ಟ್ರವೂ ಕೂಡ FATFನ ಅಡಿಯಲ್ಲಿ ಗ್ರೇ ಲಿಸ್ಟ್ನಲ್ಲಿ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಆಗಿರ್ಬೋದು ಇರೋದಕ್ಕೆ ಇಷ್ಟಪಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನವನ್ನು 2018ರಲ್ಲಿ ಟೆರರ್ ಫಿನಾನ್ಸಿಂಗ್ನ ಒಂದು ಕಾರಣದಿಂದ ಗ್ರೇ ಲಿಸ್ಟ್ ಅಡಿಯಲ್ಲಿ ಇಡಲಾಗಿತ್ತು. ಗ್ರೇ ಲಿಸ್ಟ್ ನಿಂದ ಆಚೆ ಬರೋದಕ್ಕೆ ಅಂತ ಹೇಳಿ 27 ಪಾಯಿಂಟ್ ಆಕ್ಷನ್ ಪ್ಲಾನ್ಸ್ಗಳನ್ನು ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಆದರೆ ಅದನ್ನು ಮೀಟ್ ಆಗೋದ್ರಲ್ಲಿ ಒಂದು 3 ಆಕ್ಷನ್ ಪ್ಲಾನ್ಸ್ಗಳನ್ನು ಇನ್ನೂ ಕೂಡ ರೀಚ್ ಆಗಿಲ್ಲ ಅಂತ ಹೇಳಿ 2019ಕ್ಕೆ ಡೆಡ್ಲೈನ್ ಅನ್ನು ನೀಡಿದ್ರು ಕೂಡ 2019ರ ಈ ಡೆಡ್ಲೈನ್ಗೆ COVID-19 ತಡೆಯಾಯಿತು ಅಂತ ಹೇಳಿ ಬರ್ತಾ ಬರ್ತಾ ಈ ಡೆಡ್ಲೈನ್ ಅನ್ನು ಇನ್ನೂ ಕೂಡ ಮುಂದೂಡಲಾಗಿದೆ. ಈಗಲೂ ಕೂಡ ಈಗ ನೀಡಿರ್ತಕ್ಕಂಥ ಡೆಡ್ಲೈನ್ ನಲ್ಲಿ ಅವುಗಳನ್ನು ಮೀಟ್ ಆಗಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡುವಂತ ಒಂದು ನಡೆಯನ್ನು ಕೂಡ ನಾವು ನೋಡಬಹುದಾಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಬ್ಲ್ಯಾಕ್ ಲಿಸ್ಟ್ ನಿಂದ ಪಾಕಿಸ್ತಾನ ತಪ್ಪಿಸ್ಕೊಳ್ಬೇಕು ಅಂತ ಅಂದ್ರೆ ಪಾಕಿಸ್ತಾನದಲ್ಲಿ ಈಗೇನು ಈ 3 ಆಕ್ಷನ್ ಪ್ಲಾನ್ಸ್ಗಳನ್ನು ರೀಚ್ ಔಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವುಗಳನ್ನು ರೀಚ್ ಔಟ್ ಆಗಲಿಕ್ಕೆ ಹೊಸದೊಂದು ಲೆಜಿಸ್ಲೇಷನ್ ಅನ್ನೇ ಪಾಕಿಸ್ತಾನವು ತರುವಂಥದ್ದು ಒಳಿತು ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಮುಖಾಂತರವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಮತ್ತಷ್ಟು ಅಂಶಗಳು ಅಂತ ಅಂದ್ರೆ ಪಾಕಿಸ್ತಾನವು ಈ ರೀತಿಯ ಒಂದು ಆಕ್ಷನ್ ಪ್ಲಾನ್ಸ್ಗಳಲ್ಲಿ ಒಂದಷ್ಟು ಮಟ್ಟಿಗೆ ಸಕ್ಸಸ್ ಅನ್ನು ಪಡ್ಕೊಂಡಿದೆ ಅಂತ ಹೇಳಿ ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಈ ಸಕ್ಸಸ್ ಅನ್ನು ಪಡ್ಕೊಳ್ಳೋದಕ್ಕೆ ಅದು ತಗೊಂಡಂತ ಮೆಷರ್ಸ್ಗಳು ಏನು ಅಂತ ಅಂದ್ರೆ ಟೆರರಿಸಂನಲ್ಲಿ ಇನ್ವಾಲ್ವ್ ಆಗಿರುವಂತಹ ಟೆರರ್ ಫಿನಾನ್ಸಿಂಗ್ ಅನ್ನು ಮಾಡ್ತಿರ್ತಕ್ಕಂಥ ಅಲ್ಲಿನ ಯಾವುದೇ ಒಂದು ಸಂಸ್ಥೆಗಳೇನಿದು ಆ ಗ್ರೂಪ್ಸ್ಗಳ ಮೇಲೆ ಇನ್ವೆಸ್ಟಿಗೇಷನ್ ಅನ್ನು ಮಾಡಿದಂಥದ್ದು, ಪ್ರಾಸಿಕ್ಯೂಷನ್ ಅನ್ನು ಮಾಡಿದಂಥದ್ದು, ಆ ಗ್ರೂಪ್ಸ್ಗಳಲ್ಲಿ ಸರ್ಟೆನ್ ಪರ್ಸನ್ಸ್ಗಳಂತ ಇದ್ದವರನ್ನ ಲೀಗಲ್ ಎನ್ಫೋರ್ಸ್ಮೆಂಟ್ನ ಅಡಿಯಲ್ಲಿ ತಗೊಂಬಂದು ಅವರನ್ನ ಪ್ರಾಸಿಕ್ಯೂಟ್ ಮಾಡಿ ಅವರಿಗೆ ಜೈಲ್ ಟರ್ಮ್ ಅನ್ನು ಕೂಡ ಈಗ ನೀಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗುತ್ತೆ. ಮತ್ತು ಆ ಗ್ರೂಪ್ಸ್ನ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು, ಡಿಸ್ಯೂಸಿವ್ ಸ್ಯಾಂಕ್ಷನ್ಸ್ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಮತ್ತು ಪಾಕಿಸ್ತಾನವು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಟಾರ್ಗೆಟೆಡ್ ಫಿನಾನ್ಷಿಯಲ್ ಸ್ಯಾಂಕ್ಷನ್ಸ್ಗಳನ್ನು ಆಲ್ ಡೆಸಿಗ್ನೇಟೆಡ್ ಟೆರರಿಸ್ಟ್ಗಳ ವಿರುದ್ಧವಾಗಿ ಇಂಪೋಸ್ ಮಾಡಿರ್ತಕ್ಕಂಥದ್ದು. ಈ ರೀತಿ ಸ್ಯಾಂಕ್ಷನ್ಸ್ಗಳನ್ನು ಇಂಪೋಸ್ ಮಾಡುವಂಥದ್ದು ಮತ್ತು ಅವರುಗಳನ್ನು ಸ್ಪಷ್ಟವಾಗಿ ಇನ್ವೆಸ್ಟಿಗೇಟ್ ಮಾಡುವಂಥದ್ದು, ಅವರುಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಸ್ಗಳನ್ನು ಮಾಡುವಂಥದ್ದು ಮತ್ತು ಅವರನ್ನು ಒಂದು ಸರ್ಕಾರ ಕೋರ್ಟ್ನ ಅಡಿಯಲ್ಲಿ ತಗೊಂಡು ಬರೋದ್ರ ಮುಖಾಂತರವಾಗಿ ಜೈಲ್ ಟರ್ಮ್ ಅನ್ನು ನೀಡುವಂಥದ್ದು. ಈ ರೀತಿ ಮೆಷರ್ಸ್ಗಳ ಮುಖಾಂತರವಾಗಿ ಮನಿ ಲಾಂಡ್ರಿಂಗ್ ಅನ್ನು ಅಥವಾ ಟೆರರ್ ಫಿನಾನ್ಸಿಂಗ್ ಅನ್ನು ಕರ್ಬ್ ಮಾಡೋದಕ್ಕೆ ಪಾಕಿಸ್ತಾನ ಒಂದಷ್ಟು ಮೆಷರ್ಸ್ಗಳನ್ನು ಇತ್ತೀಚಿನ ದಿನಗಳಲ್ಲಿ ತಗೊಳ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಕಂಪ್ಲೀಟ್ ಆಗಿ ಅಷ್ಟು ಆಕ್ಷನ್ಸ್ ಪ್ಲಾನ್ಸ್ಗಳನ್ನು ರೀಚ್ ಔಟ್ ಆಗಿಲ್ಲದೆ ಇರೋದಕ್ಕೆ ಮತ್ತು ಜೂನ್ನವರೆಗೂ ಕೂಡ ಈಗ ಡೆಡ್ಲೈನ್ ಅನ್ನು ನೀಡಲಾಗಿದೆ. ಆ ಡೆಡ್ಲೈನ್ನ ಒಳಗೆ ಇವರೇನಾದರೂ ಗ್ರೇ ಲಿಸ್ಟ್ನಿಂದ ಆಚೆ ಬರೋದಕ್ಕೆ ಕಂಪ್ಲೀಟ್ ಮೆಷರ್ಸ್ಗಳನ್ನು ತಗೊಳ್ಬೇಕು ಅಂತ ಅಂದರೆ ಇದಕ್ಕಾಗಿಯೇ ಒಂದು ಲೆಜಿಸ್ಲೇಷನ್ ಅನ್ನು ಅವ್ರು ತರಬೇಕಾಗುತ್ತೆ. ಫರ್ದರ್ ಲೆಜಿಸ್ಲೇಷನ್ನಿನ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ FATFನ ಸದಸ್ಯ ರಾಷ್ಟ್ರಗಳು ಎಷ್ಟು ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ನಲ್ಲಿ ಅಂಬಾನಿ ಟಾಪ್ಸ್ ಇಂಡಿಯನ್ ಬಿಲಿಯನಿಯರ್ ಲಿಸ್ಟ್ ವಿತ್ $83 ಬಿಲಿಯನ್ ಅನ್ನುವಂಥದ್ದನ್ನು ನಾವು ನೋಡಬಹುದಾಗುತ್ತೆ. ಕೋವಿಡ್ನ ಹಿನ್ನೆಲೆಯಲ್ಲಿ ಇನ್ಇಕ್ವಾಲಿಟಿ ಭಾರತದಲ್ಲಿ ಹೆಚ್ಚಾಗಿರುವಂಥದ್ದನ್ನು ನೋಡಬಹುದಾಗುತ್ತೆ. ವಲ್ನರಬಲ್ ಸೆಕ್ಷನ್ಸ್ಗಳು ಮತ್ತು ಪುವರ್ ಪೀಪಲ್ ಏನಿದ್ರು ಇವರುಗಳಿಗೆ ಅವರ ಒಂದು ದಿನನಿತ್ಯದ ಜೀವನವನ್ನು ನಡೆಸೋದಕ್ಕೆ ಕಷ್ಟವಾಗುವಂತೆ ಇನ್ನಷ್ಟು ಅವರ ಜೀವನ ಶೈಲಿ ಹದಗೆಟ್ಟಿದ್ರೆ ಭಾರತದಲ್ಲಿ ಬಿಲಿಯನಿಯರ್ಸ್ಗಳು ಅಥವಾ ರಿಚ್ ಪರ್ಸನ್ಸ್ ಏನಿದ್ದಾರೆ ಅವರು ಇನ್ನಷ್ಟು ತಮ್ಮ ಸಂಪತ್ತನ್ನು ವೃದ್ಧಿಗೊಳಿಸ್ಕೊಳ್ತಾ ಇರುವಂಥದ್ದು. ಈ ಮೂಲಕವಾಗಿ ಭಾರತದಲ್ಲಿ ಇನ್ಇಕ್ವಾಲಿಟಿ ಹೆಚ್ಚಾಗಿದೆ. COVID-19 ಮತ್ತಷ್ಟು ಇನ್ಇಕ್ವಾಲಿಟಿಯನ್ನು ಹೆಚ್ಚುಗೊಳಿಸಿದೆ ಅನ್ನುವಂಥದ್ದನ್ನು ರೀಸೆಂಟ್ ಆರ್ಟಿಕಲ್ಸ್ಗಳಲ್ಲಿ ನಾವು ನೋಡಿದ್ವಿ ಈಗಾಗಲೇ. ಈ ಆರ್ಟಿಕಲ್ನಲ್ಲಿ ಭಾರತದಲ್ಲಿ ಬಿಲಿಯನಿಯರ್ಸ್ಗಳ ವಿಚಾರಕ್ಕೆ ಬಂದಾಗ ಇಂಡಿಯನ್ ಬಿಲಿಯನಿಯರ್ನಲ್ಲಿ ಫಸ್ಟ್ ಪ್ಲೇಸನ್ನು ಅಂಬಾನಿಯವರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. 2020 ಬಿಗ್ಗೆಸ್ಟ್ ವೆಲ್ತ್ ಇನ್ಕ್ರೀಸ್ ಅನ್ನು ಲಾಸ್ಟ್ ಡಿಕೇಡ್ನಲ್ಲೇ ಡಿಸ್ಪೈಟ್ COVID-19 ಇದ್ರೂ ಕೂಡ ಕಂಡಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಕಳೆದ 10 ವರ್ಷಗಳಲ್ಲೇ ಬಿಗ್ಗೆಸ್ಟ್ ವೆಲ್ತ್ ಇನ್ಕ್ರೀಸ್ ಅನ್ನುವಂಥದ್ದು 2020ರಲ್ಲಿ COVID-19 ಇದ್ರೂ ಕೂಡ 2020ರಲ್ಲಿ ಆಗಿರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಹರನ್ ಗ್ಲೋಬಲ್ ರಿಚ್ ಲಿಸ್ಟ್ 2021 ಅನ್ನುವಂಥ ಈ ಒಂದು ಲಿಸ್ಟ್ ಅನ್ನು ಬಿಡಲಾಗಿದೆ. ಇದರ ಒಂದು 10th ಎಡಿಷನ್ ಅನ್ನು ಈಗ ಹೊರತರಲಾಗಿದ್ದು ಇದರ ಪ್ರಕಾರವಾಗಿ 2020ರಲ್ಲಿ ಅತಿ ಹೆಚ್ಚು ವೆಲ್ತ್ ಇನ್ಕ್ರೀಸ್ ಅನ್ನು ಈಗ ಕಾಣಲಾಗಿದೆ ಮತ್ತು ಭಾರತದಲ್ಲಿ ಟಾಪ್ ಬಿಲಿಯನಿಯರ್ ಅಂದಾಗ ಅಂಬಾನಿಯವರ ಹೆಸರನ್ನು ನಾವು ಕಾಣಬಹುದಾಗುತ್ತೆ.
ಟೆಸ್ಲಾ ಕಂಪನಿಯ ಸಿಇಒ ಎಲಾನ್ ಮಸ್ಕ್ ಅವರು $151 ಬಿಲಿಯನ್ ಅನ್ನು ಆ್ಯಡ್ ಮಾಡೋದ್ರ ಮುಖಾಂತರವಾಗಿ ಈ ವಿಶ್ವದ ರಿಚೆಸ್ಟ್ ಮ್ಯಾನ್ ಅಂತ ಹೇಳಿ ಹೊರಬಂದಿದ್ರೆ ಅವರ ನೆಟ್ವರ್ತ್ ಅನ್ನುವಂಥದ್ದು $197 ಬಿಲಿಯನ್ ಗಳಾಗಿರುವಂಥದ್ದು. ಅಮೆಜಾನ್ನ ಜೆಫ್ ಬಿಸೋಸ್ ರವರ ಬಳಿ $189 ಬಿಲಿಯನ್ ಮುಖಾಂತರವಾಗಿ ಅವರು ಸೆಕೆಂಡ್ ರಿಚೆಸ್ಟ್ ಪರ್ಸನ್ ಆಗಿದ್ದಾರೆ ಇಡೀ ವರ್ಲ್ಡ್ ಅಲ್ಲಿ. ಇದೇ ಲಿಸ್ಟ್ನಲ್ಲಿ ನಾವು ಲೂಯಿಸ್ ವಿಟ್ಟನ್ ಅವರನ್ನ, ಬರ್ನಾರ್ಡ್ ಅರ್ನಾಸ್ಟ್ ಅವರನ್ನ, ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್ ಅವರನ್ನ, ಮಾರ್ಕ್ ಜುಕನ್ಬರ್ಗ್ ಫೇಸ್ಬುಕ್ಕಿನ ಸಿಇಒ ಆಗಿರುವಂಥವ್ರು ಇವರೆಲ್ಲರನ್ನು ನಾವು ಕಾಣಬಹುದಾಗುತ್ತೆ. ಇಲ್ಲಿ ಭಾರತದ ವಿಚಾರಕ್ಕೆ ಬಂದಾಗ ರಿಲಯನ್ಸ್ ಇಂಡಸ್ಟ್ರಿಯ ಚೇರ್ಮನ್ ಆಗಿರುವಂಥ ಮುಖೇಶ್ ಅಂಬಾನಿ ಅವರು ರಿಚೆಸ್ಟ್ ಮ್ಯಾನ್ ಇನ್ ಇಂಡಿಯಾ ಅಂತ ಹೇಳಿ ನೆಟ್ ವರ್ತ್ $83 ಬಿಲಿಯನ್ ಅನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದಾಗುತ್ತೆ. ಕೋವಿಡ್-19 ಇದ್ರೂ ಕೂಡ ಬಿಗ್ಗೆಸ್ಟ್ ವೆಲ್ತ್ ಇನ್ಕ್ರೀಸ್ ಅನ್ನ ಲಾಸ್ಟ್ ಡಿಕೇಡ್ನಲ್ಲೇ ಆಗುವಷ್ಟು 2020ರಲ್ಲಿ ನಾವು ಕಾಣಬಹುದಾಗಿದೆ. ಭಾರತವು ನಂಬರ್ ಆಫ್ ಬಿಲಿಯನೇರ್ಸ್ಗಳ ಸಂಖ್ಯೆಯಲ್ಲಿ ಥರ್ಡ್ ಪ್ಲೇಸ್ ಅನ್ನು ಈಗಲೂ ಕೂಡ ರಿಟೈನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಭಾರತದಲ್ಲಿ ಒಟ್ಟಾರೆ 177 ಬಿಲಿಯನೇರ್ಸ್ಗಳನ್ನು ನಾವು ಕಾಣಬಹುದಾಗುತ್ತೆ. ಇಂಡಿಯನ್ ಬಿಲಿಯನೇರ್ಸ್ ಲಿಸ್ಟ್ಗಳಲ್ಲಿ ಅಂಬಾನಿಯ ನಂತರದಲ್ಲಿ ಅದಾನಿ ಗ್ರೂಪ್ಸ್ ಕೂಡ ಬರುವಂಥದ್ದನ್ನು ಕಾಣಬಹುದಾಗುತ್ತೆ. ಅದಾನಿ ಗ್ರೂಪಿನ ವೆಲ್ತ್ ಅನ್ನುವಂಥದ್ದು ಆಲ್ಮೋಸ್ಟ್ ಡಬಲ್ ಆಗಿದೆ. $32 ಬಿಲಿಯನ್ ನಷ್ಟು ವೆಲ್ತ್ ಅನ್ನ ಅದಾನಿ ಗ್ರೂಪ್ಸ್ ಹೊಂದಿರತಕ್ಕಂಥದ್ದು. ಒಟ್ಟಾರೆ ಈ ಆರ್ಟಿಕಲ್ನಿಂದ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಕೋವಿಡ್-19 ನಿಂದಾಗಿ ಭಾರತದಲ್ಲಿ ಇನ್ನಷ್ಟು ಇನ್ಇಕ್ವಾಲಿಟಿ ಅನ್ನುವಂಥದ್ದು ಹೆಚ್ಚಾಗಿದೆ ಮತ್ತು ಭಾರತವು ಈಗಲೂ ಕೂಡ ಹೈಯೆಸ್ಟ್ ನಂಬರ್ ಆಫ್ ಬಿಲಿಯನೇರ್ಸ್ಗಳನ್ನು ಹೊಂದಿರುವಂತಹ ರಾಷ್ಟ್ರಗಳಲ್ಲಿ 3ನೇ ಸ್ಥಾನವನ್ನ ಉಳಿಸ್ಕೊಂಡಿದೆ ಅನ್ನುವಂಥದ್ದು. ಅಂಬಾನಿ ಈ ಲಿಸ್ಟ್ ಅನ್ನ ಟಾಪ್ ಮಾಡಿದ್ರೆ ಗೌತಮ್ ಅದಾನಿ ಅವರು ಸೆಕೆಂಡ್ ಪ್ಲೇಸ್ನಲ್ಲಿ ಇಲ್ಲಿ ಬರ್ತಾರೆ ಅನ್ನುವಂಥದ್ದು. ಮತ್ತು ಕೋವಿಡ್-19 ಇದ್ರೂ ಕೂಡ ಈ 2020ಯಲ್ಲಿ ಇನ್ನಷ್ಟು ಬಿಗ್ಗೆಸ್ಟ್ ವೆಲ್ತ್ ಇನ್ಕ್ರೀಸ್ ಅನ್ನ ಈ ರೀತಿಯ ಟಾಪ್ ಬಿಲಿಯನೇರ್ಸ್ಗಳು ಕಂಡಿದ್ದಾರೆ ಅನ್ನುವಂಥದ್ದು. ಮತ್ತು ಭಾರತದಲ್ಲಿ ಇನ್ಇಕ್ವಾಲಿಟಿ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಿದೆ ಅಂತ ಬರೆಯುವಾಗ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ ರೈಸಿಂಗ್ ಪಾಲಿಮರ್ ರಾ ಮೆಟೀರಿಯಲ್ ಪ್ರೈಸಸ್ ಹಿಟ್ MSME ಪ್ಲಾಸ್ಟಿಕ್ ಯೂನಿಟ್ಸ್ ಅನ್ನೋದನ್ನು ನೋಡೋಣ. ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗಳ ಪ್ಲಾಸ್ಟಿಕ್ ಯೂನಿಟ್ಸ್ಗಳ ಪ್ರೈಸಸ್ ಅನ್ನುವಂಥದ್ದು ಈಗ ಹೆಚ್ಚಾಗ್ತಾ ಇದೆ. ಕಾರಣ ಪಾಲಿಮರ್ ರಾ ಮೆಟೀರಿಯಲ್ನ ಪ್ರೈಸಸ್ ಅನ್ನುವಂಥದ್ದು ಹೆಚ್ಚಾಗಿರುವಂಥ ಕಾರಣದಿಂದಾಗಿ. ಇದರಿಂದಾಗಿ ಭಾರತದಲ್ಲಿ 50,000 ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಸೆಕ್ಟರ್ಸ್ಗಳು ಇನ್ನು ಮುಂದೆ ತಮ್ಮ ಒಂದು ಆಪರೇಟಿಂಗ್ ಕೆಪಾಸಿಟಿ ಏನಿತ್ತು ಅದರ 50% ಆಫ್ ದೇರ್ ಆಪರೇಟಿಂಗ್ ಕೆಪಾಸಿಟಿನಲ್ಲಿ ಇನ್ಮೇಲೆ ಕೆಲಸ ಮಾಡಬೇಕಾಗಿದೆ. ಯಾಕೆಂದರೆ ರಾ ಮೆಟೀರಿಯಲ್ ಪ್ರೈಸಸ್ ಅನ್ನುವಂಥದ್ದು ಶಾರ್ಪ್ ಇನ್ಕ್ರೀಸ್ ಅನ್ನು ಕಂಡಿರ್ತಕ್ಕಂಥದ್ದು ಅಂತ ಹೇಳಿ ಆಲ್ ಇಂಡಿಯಾ ಪ್ಲಾಸ್ಟಿಕ್ ಇಂಡಸ್ಟ್ರಿ ಅಸೋಸಿಯೇಷನ್ಸ್ಗಳ ಹೆಡ್ ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಕ್ರೈಸಿಸ್ ಅನ್ನುವಂಥದ್ದು ಪ್ರೊಲಾಂಗ್ಡ್ ಆಗ್ತಾ ಇದೆ. 20,000 MSME ಪ್ಲಾಸ್ಟಿಕ್ ಯೂನಿಟ್ಸ್ಗಳು ಇದರಿಂದಾಗಿ ಕ್ಲೋಸ್ ಡೌನ್ ಆಗಬೇಕಾಗಿರುವಂಥ ಒಂದು ಸನ್ನಿವೇಶಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ರಾ ಮೆಟೀರಿಯಲ್ಸ್ಗಳ ಪ್ರೈಸಸ್ಗಳಲ್ಲಿ ಸ್ಟೆಬಿಲಿಟಿಯನ್ನು ಕಾಪಾಡಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತೋರಿಸುತ್ತೆ. ಒಂದು ವೇಳೆ ಅವುಗಳ ಪ್ರೈಸಸ್ ಅನ್ನುವಂಥದ್ದು ಯಥೇಚ್ಛವಾಗಿ ಹೆಚ್ಚಾದಾಗ ಇದರಿಂದಾಗಿ ಕ್ಲೋಸ್ ಡೌನ್ ಆಫ್ ದಿ ಇಂಡಸ್ಟ್ರೀಸ್ಗಳೇ ಆಗಬೇಕಾಗುತ್ತೆ ಅಥವಾ ಆ ಫ್ಯಾಕ್ಟ್ರೀಸ್ಗಳನ್ನೇ ಕಂಪ್ಲೀಟ್ ಆಗಿ ಕ್ಲೋಸ್ ಡೌನ್ ಮಾಡುವಂಥದ್ದು, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗುವಂಥದ್ದು ಈ ರೀತಿ ಆಗುತ್ತೆ. ಯಾಕೆಂದರೆ ಒಂದು ವೇಳೆ ರಾ ಮೆಟೀರಿಯಲ್ಸ್ಗಳ ಪ್ರೈಸ್ ಬಹಳ ಮಟ್ಟದಲ್ಲಿ ಹೆಚ್ಚಾಯಿತು ಅಂದಾಗ ಅದರಿಂದ ಬರುವಂಥ ಔಟ್ಪುಟ್ ಪ್ರಾಡಕ್ಟಿನ ಬೆಲೆ ಕೂಡ ಸಾಕಷ್ಟು ಹೆಚ್ಚಾಗುತ್ತೆ. ಅದರಿಂದ ಖರೀದಿ ಮಾಡುವಂಥವರ ಬೈಯರ್ಸ್ಗಳು ಕಡಿಮೆ ಆಗ್ತಾ ಹೋಗ್ತಾರೆ. ಹಾಗಾಗಿ ಅದು ಹೆಚ್ಚಿನದಾಗಿ ಸೇಲ್ ಕೂಡ ಆಗೋದಿಲ್ಲ. ಇನ್ನು ಇಂಪೋರ್ಟ್ಗಳ ಬೆಲೆ ಏನಾದರೂ ಇನ್ನೂ ಕಡಿಮೆಗೆ ಸಿಗ್ತಾ ಇದೆ ಅಂತಂದರೆ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ಗಳ ಮೊರೆ ಹೋಗ್ತಾರೆ. ಈ ಎಲ್ಲ ಕಾರಣದಿಂದಾಗಿ ಒಂದು ವೇಳೆ ರಾ ಮೆಟೀರಿಯಲ್ಸ್ಗಳ ಪ್ರೈಸಸ್ ಹೆಚ್ಚಾಯಿತು ಅಂದಾಗ ಇದು ಸಾಕಷ್ಟು ಮಟ್ಟಿಗಿನ ನೆಗೆಟಿವ್ ಇಂಪ್ಯಾಕ್ಟನ್ನು ಎಕಾನಮಿ ಮೇಲೆ ಹೊಂದಿರುತ್ತೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತೋರಿಸ್ತಾ ಇದೆ. ಪಾಲಿಮರ್ನ ರಾ ಮೆಟೀರಿಯಲ್ನ ಪ್ರೈಸ್ ಈಗ ಹೆಚ್ಚಾಗಿದೆ. ಇದರಿಂದಾಗಿ MSME ಪ್ಲಾಸ್ಟಿಕ್ ಯೂನಿಟ್ಸ್ಗಳಿಗೆ ಹೆಚ್ಚಿನ ಹೊಡೆತ ಉಂಟಾಗಿರುವಂಥದ್ದು. ಒಂದು ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ. ಇಂದಿನ ಮೊದಲ ಎಡಿಟೋರಿಯಲ್ ದ ಸರ್ವೆ ಆಸ್ ಪಾಲಿಸಿ ವಿತ್ ಐಡಿಯಾಲಜಿಕಲ್ ಓವರ್ಟೋನ್ಸ್ ಅನ್ನೋದಾಗಿದೆ. ಇದು ಇಂಡಿಯಾದ ಎಕನಾಮಿಕ್ ಸರ್ವೆ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಒಂದು ಇಂಪಾರ್ಟೆಂಟ್ ಎಡಿಟೋರಿಯಲ್ ಅಂತಲೇ ಹೇಳ್ಬೋದಾಗುತ್ತೆ. ಇಲ್ಲಿನ ಲೇಖಕರು ನಮ್ಮ ಎಕನಾಮಿಕ್ ಸರ್ವೆಯಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನು ಅಥವಾ ಅದನ್ನು ಕ್ರಿಟಿಸೈಸ್ ಮಾಡುವಂಥ ಟೋನ್ನಲ್ಲಿ ಒಂದು ಆರ್ಟಿಕಲನ್ನು ಬರೆದಿರ್ತಕ್ಕಂಥದ್ದು. ಯಾವುದೇ ಲೇಖಕರ ಅಭಿಪ್ರಾಯ ಈ ಒಂದು ಎಡಿಟೋರಿಯಲ್ಸ್ಗಳನ್ನು ನಾವು ಓದುವಾಗ ಅದು ಕೇವಲ ಲೇಖಕರ ಅಭಿಪ್ರಾಯ ಆಗಿರುತ್ತೆ. ಆದರೆ ಅದರಲ್ಲಿ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅಂತ ಹೇಳಿ ನಮ್ಮದೇ ಆದಂಥ ಒಂದು ಒಪಿನಿಯನನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಈಗಿನ ಆರ್ಟಿಕಲ್ನ ಬಗ್ಗೆ ನೋಡೋದಾದರೆ ಆರ್ಟಿಕಲ್ನಲ್ಲಿ ಎಕನಾಮಿಕ್ ಸರ್ವೆ ಅನ್ನುವಂಥದ್ದು ಒಂದು ಪಾಲಿಸಿ ಡಾಕ್ಯುಮೆಂಟ್ ಆಗಿರಬೇಕಾಗುತ್ತೆ. ಇದು ಭಾರತದ ಈಗಿನ ಎಕನಾಮಿಯ ಎಂಪೆರಿಕಲ್ ಡೇಟಾವನ್ನು ಆಧರಿಸಿ ಮತ್ತು ಇಲ್ಲಿರ್ತಕ್ಕಂಥ ಸೋಷಿಯಲ್ ಕಂಪಲ್ಷನ್ಸ್ಗಳು ಯಾವ ರೀತಿ ಎಂಬೆಡ್ ಆಗಿದೆ ಅನ್ನುವಂಥದ್ದು ಇವುಗಳನ್ನು ಸ್ಟ್ರೈಟ್ ಆಗಿ ಡಿರೈವ್ ಮಾಡುವಂಥ ಒಂದು ಪಾಲಿಸಿಯನ್ನು ನಾವು ಎಕನಾಮಿಕ್ ಸರ್ವೆಯಲ್ಲಿ ನಾವು ನೋಡಬೇಕಾಗುತ್ತೆ. ಆದರೆ ಆ ರೀತಿಯ ಪಾಲಿಸಿ ಡಾಕ್ಯುಮೆಂಟ್ ಆಗದ ಬದಲಾಗಿ ಆನ್ ದಿ ಕಾಂಟ್ರರಿ ಈ ವರ್ಷದ ಪಾಲಿಸಿ ಅಂದರೆ ಈ ವರ್ಷದ ಎಕನಾಮಿಕ್ ಸರ್ವೆ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತಂದರೆ ಇಲ್ಲಿನ ಪಾಲಿಸಿ ಪಾಸ್ಚುಲೇಟ್ಸ್ಗಳು ಸ್ಟ್ರಾಂಗ್ ಐಡಿಯಾಲಜಿಕಲ್ ಓವರ್ಟೋನ್ಸ್ಗಳಿಂದ ಬೇಸ್ಡ್ ಆಗಿದೆ. ಯಾವ ರೀತಿಯ ಐಡಿಯಾಸ್ ಅಂತ ಅಂದರೆ ಇನ್ಇಕ್ವಾಲಿಟಿ ಮತ್ತು ಗ್ರೋತ್ ಅಂತ ಹೇಳಿ ಕ್ಯಾಪ್ಷನ್ ಅನ್ನು ನೀಡಿರ್ತಕ್ಕಂಥ ಚಾಪ್ಟರ್ 4 ನಾವು ನೋಡೋದಾದರೆ ಇಲ್ಲಿ ಇನ್ಇಕ್ವಾಲಿಟಿ ಆ್ಯಂಡ್ ಗ್ರೋತ್ ಕಾನ್ಫ್ಲಿಕ್ಟ್ ಆರ್ ಕನ್ವರ್ಜೆನ್ಸ್ ಅನ್ನುವಂಥ ವಿಚಾರದ ಅಡಿಯಲ್ಲಿ ಹೆಚ್ಚಿನದಾಗಿ ಇನ್ಇಕ್ವಾಲಿಟಿಯ ಬದಲಾಗಿ ಗ್ರೋತನ್ನು ಮಾಡೋದ್ರ ಕಡೆ ಹೆಚ್ಚಿನ ಒತ್ತನ್ನು ನೀಡಿರ್ತಕ್ಕಂಥದ್ದು. ಇದು ಭಾರತದ ಮಟ್ಟಿಗೆ ಕರೆಕ್ಟ್ ಪಾಲಿಸಿ ಆಗೋದಿಲ್ಲ ಅನ್ನುವಂಥದ್ದು ಈ ಆರ್ಟಿಕಲ್ನ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇಲ್ಲಿ ಡಿಸೈರಬಲ್ ಔಟ್ಕಮ್ಸ್ಗೆ
ನೀಡ್ ಅನ್ನುವಂಥದ್ದು ಇದೆ. ಇಂಡಿಯಾ ಅನ್ನುವಂಥದ್ದು ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಒನ್ಸ್ ಇನ್ ಅ ಸೆಂಚುರಿ ಕ್ರೈಸಿಸ್ಗೆ ಒಳಗಾಗಿದೆ ಅನ್ನುವಂಥದ್ದನ್ನು ಫೋರ್ಸ್ಫುಲಿ ಸರ್ವೆನಲ್ಲಿ ಇಡಲಾಗಿರ್ತಕ್ಕಂಥದ್ದು. ವಿ ಶೇಪ್ಡ್ ರಿಕವರಿಯನ್ನು ನಾವು ಕಂಡಿದ್ದೇವೆ. ಅಂದರೆ ಕೋವಿಡ್-19ನಿಂದಾಗಿ ಭಾರತದಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಒಂದು ಮಟ್ಟಿಗೆ ಕುಸಿತಾ ಹೋಯಿತು. ಮೊದಲ 2 ಕ್ವಾರ್ಟರ್ನಲ್ಲಿ 2020-21ರ ಒಂದು ಆರ್ಥಿಕ ವರ್ಷದಲ್ಲಿ ಮೊದಲ 2 ಕ್ವಾರ್ಟರ್ನಲ್ಲಿ ನಾವು ಕುಸಿತವನ್ನು, ನಮ್ಮ ಕಂಟ್ರಾಕ್ಷನ್ ಅನ್ನು ನಮ್ಮ GDPಯಲ್ಲಿ ಕಂಡರೂ ಕೂಡ ನಂತರದಲ್ಲಿ ನಾವು ಈಗ ಯು ಶೇಪ್ಡ್ ರಿಕವರಿ ಅಂದಾಗ ಆ ಕಾಂಟ್ರಾಕ್ಷನ್ನಲ್ಲಿ ಅಥವಾ ಆ ರೀತಿಯ ಕಡಿಮೆ ಆಗಿರ್ತಕ್ಕಂಥ ಗ್ರೋತ್ ರೇಟ್ನಲ್ಲಿ ಒಂದಷ್ಟು ಕಾಲ ಇರುವಂಥದ್ದು. ಈ ರೀತಿ ಆಗದೆ ಭಾರತದಲ್ಲಿ ವಿ ಶೇಪ್ಡ್ ರಿಕವರಿಯನ್ನು, ಅಂದರೆ ನಾವು ಕುಸಿತವನ್ನು ಕಂಡರೂ ಕೂಡ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ಚೇತರಿಕೆಯನ್ನು ಕಾಣುವತ್ತ ನಮ್ಮ ಎಕಾನಮಿ ಮುಖ ಮಾಡಿದೆ ಅಂತ ಹೇಳಿ ವಿ ಶೇಪ್ಡ್ ರಿಕವರಿಯ ಕಡೆಗೆ ಹೆಚ್ಚಿನ ಗಮನವನ್ನು ನಮ್ಮ ಎಕನಾಮಿಕ್ ಸರ್ವೆಯಲ್ಲಿ ನೀಡಲಾಗಿದೆ. 2019-20ರ ಎಕನಾಮಿಕ್ ಸರ್ವೆಯನ್ನು ನೋಡಿದಾಗ ಇಲ್ಲಿ ಎಥಿಕಲ್ ವೆಲ್ತ್ ಕ್ರಿಯೇಷನ್ ಬಗ್ಗೆ ಮಹತ್ವವನ್ನು ನೀಡಿದ್ದಾರೆ. ಎಥಿಕಲ್ ವೆಲ್ತ್ ಕ್ರಿಯೇಷನ್ ಯಾವ ರೀತಿ ಆಗಬೇಕು ಅಂತ ಅಂದರೆ ಮಾರ್ಕೆಟನ್ನು ನಡೆಸುವಾಗ ಇನ್ವಿಸಿಬಲ್ ಹ್ಯಾಂಡ್ಸ್ಗಳೇನಿರುತ್ತೆ ಮಾರ್ಕೆಟ್ನ ಹಿಂದೆ, ಈ ಇನ್ವಿಸಿಬಲ್ ಹ್ಯಾಂಡ್ಸ್ ಮತ್ತು ಹ್ಯಾಂಡ್ಸ್ ಆಫ್ ಟ್ರಸ್ಟ್ನೊಟ್ಟಿಗೆ ಒಂದು ಕಂಬೈನೇಷನ್ ಅನ್ನುವಂಥದ್ದು ಆಗೋದ್ರ ಮುಖಾಂತರವಾಗಿ ಎಥಿಕಲ್ ವೆಲ್ತ್ ಕ್ರಿಯೇಷನ್ ಆಗಬೇಕು ಅಂತ ಹೇಳಿ 19-20ರ ಸರ್ವೆ ಮಾತನಾಡುತ್ತೆ. ಅದನ್ನು ರೀಟ್ರೇಟ್ ಮಾಡುವಂತೆ ನಮ್ಮ ಪಾಲಿಸೀಸ್ಗಳು ಇರಬೇಕಾಗಿತ್ತು. ಆದರೆ ಇಲ್ಲಿ ಟ್ರಸ್ಟ್ ಅನ್ನುವಂಥದ್ದು ಬ್ರೋಕನ್ ಆಗಿದೆ, ಅನ್ಈಕ್ವಲ್ ಸೊಸೈಟಿ ಅನ್ನುವಂಥದ್ದು ಬೆಳೀತಾ ಹೋಗಿದೆ. ಈ ಅನ್ಈಕ್ವಲ್ ಸೊಸೈಟಿಯಲ್ಲಿ ಟ್ರಸ್ಟ್ ಫ್ಯಾಕ್ಟರ್ ಬ್ರೋಕನ್ ಆಗಿದೆ ಅಂತ ಹೇಳಿ ಲೇಖಕರು ಹೇಳ್ತಾ ಇರ್ತಕ್ಕಂಥದ್ದು. ಈಗಿನ ಒಂದು ಸರ್ಕಾರದ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ಪಾಲಿಸೀಸ್ಗಳಾಗಿರ್ಬೋದು, ಈ ರೀತಿಯ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಇವೆಲ್ಲವೂ ಈಗಿನ ಒಂದು ಸಿಚುಯೇಷನ್ಸ್ಗಳನ್ನು ನೋಡಿದಾಗ ಇವು ಅನ್ರಿಯಲಿಸ್ಟಿಕ್ ಆಗಿದೆ. ಕ್ರೋನಿ ಕ್ಯಾಪಿಟಲಿಸಮ್ ಮತ್ತು ಕರಪ್ಷನ್ ಈಗಿನ ಒಂದು ಭಾರತದ ಅಡಿಯಲ್ಲಿ ನಾವೇನು ಕಾಣ್ತಿದ್ದೇವೆ, ಇದರ ಮುಖಾಂತರವಾಗಿ ಎಥಿಕಲ್ ವೆಲ್ತ್ ಪ್ರೊಡಕ್ಷನನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪೊಲಿಟಿಕಲ್ ಸೊಸೈಟಿಯನ್ನು ಕ್ರೋನಿ ಕ್ಯಾಪಿಟಲಿಸಮ್ ಮತ್ತು ಕರಪ್ಷನ್ನೇ ಡಾಮಿನೇಟ್ ಮಾಡ್ತಾ ಇದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಈಗ ಬಂದಿರತಕ್ಕಂಥ ನಮ್ಮ ಎಕನಾಮಿಕ್ ಸರ್ವೆ ಮಾರ್ಕೆಟ್ ಮೀಡಿಯೇಟೆಡ್ ಗ್ರೋತ್ನ ಮುಖಾಂತರವಾಗಿ ಡಿಸೈರಬಲ್ ಸೋಷಿಯೋ ಎಕನಾಮಿಕ್ ಔಟ್ಕಮ್ಸ್ಗಳನ್ನು ಅಷ್ಟೇ ಪಡ್ಕೊಳ್ಳೋದಲ್ಲದೆ ಪಾವರ್ಟಿಯನ್ನು ರೆಡ್ಯೂಸ್ ಮಾಡೋದ್ರ ಕಡೆಗೆ ಮತ್ತು ಮಾರ್ಟಾಲಿಟಿಯಿಂದ ಮೆಂಟಲ್ ಇಲ್ನೆಸ್ನವರೆಗೂ ಕೂಡ ಏನು ವೈಡ್ ಸ್ಪೆಕ್ಟ್ರಮನ್ನು ನಾವು ಕಾಣ್ತೇವೆ, ಇದೆಲ್ಲವನ್ನು ಕೂಡ ಕಡಿಮೆ ಮಾಡೋದ್ರ ಕಡೆಗೆ ಗಮನವನ್ನು ನೀಡಬೇಕಾಗುತ್ತೆ ಅನ್ನುವಂಥದ್ದು ಇವರ ಅಭಿಪ್ರಾಯ. ಆದರೆ ಇಲ್ಲಿ ಪಾವರ್ಟಿಯ ಕಡೆಗೆ ಸೈಲೆನ್ಸನ್ನೇ ಈ ಎಕನಾಮಿಕ್ ಸರ್ವೆ ಹೊಂದಿರತಕ್ಕಂಥದ್ದು. ಮ್ಯಾಗ್ನಿಟ್ಯೂಡ್ ಆಫ್ ಪಾವರ್ಟಿಯ ಬಗ್ಗೆ ಎಲ್ಲೂ ಕೂಡ ಮಲ್ಟಿ ಡೈಮೆನ್ಷನಲ್ ವೇಸ್ನಲ್ಲಿ ಮಾತನಾಡೇ ಇಲ್ಲ ಎಕನಾಮಿಕ್ ಸರ್ವೆ ಅನ್ನುವಂಥದ್ದು. ಮಚ್ಚು ವರ್ಸ್ ಆಗಿ ಮಾಡಿದೆ ಈ ಪ್ಯಾಂಡಮಿಕ್ ಅನ್ನುವಂಥದ್ದು. ಮ್ಯಾಗ್ನಿಟ್ಯೂಡ್ ಆಫ್ ಪಾವರ್ಟಿಯನ್ನು ನಾವು ನೋಡಿದಾಗ ಎಷ್ಟು ಸಾವಿರಾರು ಮೈಗ್ರೆಂಟ್ ಫ್ಯಾಮಿಲೀಸ್ಗಳು ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಎಷ್ಟೆಲ್ಲ ಕಷ್ಟಪಡಬೇಕಾಯಿತು ಅನ್ನುವಂಥದ್ದನ್ನು ಲಾಕ್ಡೌನ್ ನಮಗೆ ತೋರಿಸಿದೆ. ಆದರೆ ಅದೆಲ್ಲವನ್ನು ಕೂಡ ಮರೆತು ಈ ಎಕನಾಮಿಕ್ ಸರ್ವೆ ಎಲ್ಲಿಯೂ ಕೂಡ ಪಾವರ್ಟಿ ಬಗ್ಗೆ ಸೈಲೆನ್ಸನ್ನು ತೋರಿಸಿರ್ತಕ್ಕಂಥದ್ದು. ಚಾಪ್ಟರ್ 1 ಆಫ್ ದಿ ಎಕನಾಮಿಕ್ ಸರ್ವೆನ ನಾವು ನೋಡಿದಾಗ ಎಲಾಬರೇಟ್ಲಿ ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗಳ ಬಗ್ಗೆ ಮಾತನಾಡಿದೆ ಈ ಎಕನಾಮಿಕ್ ಸರ್ವೆ. ಜನಗಳನ್ನು ಮುಂದೆ ತೆಗೆದುಕೊಂಡು ಹೋಗೋದ್ರ ಬಗ್ಗೆ, ಎಕನಾಮಿಕ್ ಅಚೀವ್ಮೆಂಟ್ಸ್ಗಳ ಬಗ್ಗೆ ಮಾತನಾಡ್ತಾ ಹೋಗಿದೆ. ಆದರೆ ಪಾವರ್ಟಿಯ ಮೇಲೆ ಸೈಲೆನ್ಸನ್ನು ತೋರಿದೆ ಈ ಎಕನಾಮಿಕ್ ಸರ್ವೆ ಅನ್ನುವಂಥದ್ದು. ಎಕ್ಸ್ಟ್ರೀಮ್ ಪಾವರ್ಟಿ ಅನ್ನುವಂಥದ್ದು ಪ್ಯಾಂಡಮಿಕ್ನ ಅಡಿಯಲ್ಲಿ ಭಾರತದಲ್ಲಿ 400 ಮಿಲಿಯನ್ ಅಂದರೆ 40 ಕೋಟಿಯಿಂದ ರೇಂಜ್ ಆಗಿ 62 ಕೋಟಿಯವರೆಗೂ ಇದೆ ಅಂತ ಹೇಳಿ ಲಂಡನ್ನಿನ ಕಿಂಗ್ಸ್ ಕಾಲೇಜ್ನ ಒಂದು ವರದಿ ತಿಳಿಸಿರ್ತಕ್ಕಂಥದ್ದನ್ನು ದಿ ಹಿಂದೂನ ಆರ್ಟಿಕಲ್ನಲ್ಲೂ ಕೂಡ ನಾವು ಕಾಣಬಹುದಾಗಿತ್ತು. ಇನ್ನು ಆಕ್ಸ್ಫಾಮ್ನ ಒಂದು ರಿಪೋರ್ಟನ್ನು ನಾವು ನೋಡಿದಾಗ ವೈರಸ್ ಮತ್ತು ಇನ್ಇಕ್ವಾಲಿಟಿಯ ನಡುವಿನ ಒಂದು ಅಧ್ಯಯನದಲ್ಲಿ ನಮಗೆ ಕಂಡು ಬಂದಂಥದ್ದು ಬಿಲಿಯನೇರ್ಸ್ಗಳಿಗೆ ಅವರು ವಾಪಸ್ ಅವರ ಒಂದು ಈಗಿನ ಅಂದರೆ ಪ್ರೀ ಪ್ಯಾಂಡಮಿಕ್ ಲೆವೆಲ್ನಲ್ಲಿ ಇದ್ದಂಥ ಹಣವನ್ನು ಅವರು ಮತ್ತೆ ಗಳಿಸೋದಕ್ಕೆ 9 ತಿಂಗಳು ಮಾತ್ರವೇ ಹಿಡಿತು. ಅಂದರೆ ಅವರಿಗೆ ಅಷ್ಟು ಸಮಯಾವಕಾಶದಲ್ಲಿ ಅವರು ಪ್ರೀ ಪ್ಯಾಂಡಮಿಕ್ ಲೆವೆಲ್ಸ್ನಲ್ಲಿ ಇದ್ದಷ್ಟು ವೆಲ್ತನ್ನು ಮತ್ತೆ ಸಂಪಾದಿಸ್ಕೊಂಡ್ರು. ಆದರೆ ಈ ರೀತಿಯಾಗಿ ಪ್ರೀ ಪ್ಯಾಂಡಮಿಕ್ ಲೆವೆಲ್ನಲ್ಲಿ ಇದ್ದಂಥ ಒಂದು ಸ್ಥಿತಿಯನ್ನು ಸಾಮಾನ್ಯ ಜನರು ಪೂರೆಸ್ಟ್ ಕ್ಲಾಸ್ ಆಫ್ ದಿ ಕಂಟ್ರಿಯಲ್ಲಿ ಪಡ್ಕೊಳ್ಬೇಕು ಅಂತಂದರೆ, ಈ ರೀತಿಯ ನಾರ್ಮಲ್ಸಿ ರೆಸ್ಯೂಮ್ ಆಗಬೇಕು ಅಂತ ಅಂದರೆ ಇಟ್ ವಿಲ್ ಟೇಕ್ ಓವರ್ ಡಿಕೇಡ್ಸ್ ಅಂತ ಹೇಳಿ ಆಕ್ಸ್ಫ್ಯಾಮ್ನ ಒಂದು ಅಧ್ಯಯನ ನಮಗೆ ತಿಳಿಸಿದಂಥದ್ದು. ಆದರೆ ಇಂಟ್ರೆಸ್ಟಿಂಗ್ಲಿ ಇಂಡಿಯಾದ ಸ್ಟಾಕ್ ಎಕ್ಸ್ಚೇಂಜ್ ಅನ್ನುವಂಥದ್ದು ಅನ್ಪ್ರೆಸಿಡೆಂಟೆಡ್ ಹೈಟ್ಸ್ಗಳನ್ನು ಕೂಡ ಸ್ಕೇಲ್ ಅಪ್ ಆಗಿದ್ದಂಥದ್ದು. ಈ ಎಲ್ಲದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ಬಿಲಿಯನೇರ್ಸ್ಗಳಿಗೆ ಗ್ರೋತ್ ಅನ್ನುವಂಥದ್ದು ಆಗ್ತಾ ಇದೆ, ವೆಲ್ತ್ ಅನ್ನುವಂಥದ್ದು ಕ್ರಿಯೇಟ್ ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆಗೆ ಪಾವರ್ಟಿಯ ಕಡೆಗೆ ನಮ್ಮ ಎಕನಾಮಿಕ್ ಸರ್ವೆ ಅನ್ನುವಂಥದ್ದು ಸೈಲೆನ್ಸನ್ನು ತೋರಿಸ್ತಾ ಇದೆ. ಪೂರ್ ಪೀಪಲ್ ವಲ್ನರಬಲ್ ಸೆಕ್ಷನ್ ಅನ್ನುವಂಥವ್ರು ಇನ್ನೂ ಕೂಡ ಪಾವರ್ಟಿಯ ಅಡಿಯಲ್ಲಿ ಹೋಗ್ತಾ ಇರುವಂಥದ್ದು, ಇನ್ನೂ ಹೆಚ್ಚಿನ ಪಾವರ್ಟಿ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಹೆಚ್ಚುತ್ತಾ ಇರತಕ್ಕಂಥ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಆಗ್ತಾ ಇದೆ. ಹೀಗಿದ್ದು ಕೂಡ ಇನ್ಇಕ್ವಾಲಿಟಿ ವರ್ಸಸ್ ಗ್ರೋತ್ ಅಂತ ಬಂದಾಗ ಗ್ರೋತ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಗ್ರೋತ್ನ ಮುಖಾಂತರವಾಗಿ ಇನ್ಇಕ್ವಾಲಿಟಿ ಅದಾಗದೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಪಾಲಿಸಿಯನ್ನು ಎಕನಾಮಿಕ್ ಸರ್ವೆಯಲ್ಲಿ ಕಾಣ್ತಿದ್ದೇವೆ. ಆದರೆ ಇದು ಸರಿಯಾದದಲ್ಲ ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ. ಇನ್ನು ಕೆಲವೊಂದು ಕನ್ಕ್ಲೂಷನ್ಸ್ಗಳನ್ನು ನೋಡಿದಾಗ ಫಾಲ್ಟಿ ಕನ್ಕ್ಲೂಷನ್ಸ್ಗಳನ್ನು ಇದು ಹೊಂದಿದೆ ಅನ್ನುವಂಥದ್ದು, ಎಕನಾಮಿಕ್ ಸರ್ವೆ ಹೊಂದಿದೆ ಅನ್ನುವಂಥದ್ದು. ಸರ್ಟನ್ಲಿ ಒಂದು ಡೆಮೋಕ್ರಸಿ ಅಂತ ಬಂದಾಗ JS ಮಿಲ್, ಫೇಮಸ್ ಎಕನಾಮಿಸ್ಟ್ ಆಗಿರುವಂಥ JS ಮಿಲ್ ಅವರ ಒಂದು ಫೇಮಸ್ ಕೋಟನ್ನು ನಾವು ನೋಡಿದಾಗ
ಯಾವುದೇ ಒಂದು ಎಕಾನಮಿಯಲ್ಲಿ ಗವರ್ಮೆಂಟ್ ಬೈ ಡಿಸ್ಕಷನ್ಸ್ಗಳು ಇರಬೇಕಾಗುತ್ತೆ. ಅಂದರೆ ಡಿಸ್ಕಷನ್ಸ್ನ ಮುಖಾಂತರವಾಗಿ ಒಂದು ಸರ್ಕಾರ ನಡಿಬೇಕಾಗುತ್ತೆ. ಡಿಸ್ಕಷನ್ಸ್ ಅನ್ನುವಂಥದ್ದು ಸಾಕಷ್ಟು ರಿಲೆವೆಂಟ್ ಆಗಿರುತ್ತೆ, ಟ್ರೂತ್ಫುಲ್ ಆಗಿರುತ್ತೆ. ಓನ್ಲಿ ವೆಲ್ ದೇ ಆರ್ ವೆಲ್ ಇನ್ಫಾರ್ಮ್ಡ್ ಆಗಿರಬೇಕು, ರಿಲಯಬಲ್ ಆಗಿರಬೇಕು. ಆ ಸಂದರ್ಭದಲ್ಲಿ ಮಾತ್ರವೇ ಆ ಡಿಸ್ಕಷನ್ಸ್ಗಳು ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಈ ರೀತಿಯ ಡಿಸ್ಕಷನ್ಸ್ಗಳು ಸರ್ಕಾರದಲ್ಲಿ ನಡೆಯದ ಹೊರತು ಒಂದು ಡೆಮಾಕ್ರಸಿ ಅನ್ನುವಂಥದ್ದು ಸರ್ಟೆನ್ಲಿ ಡೆಮಾಕ್ರಸಿಯಾಗಿ ಇರೋದಕ್ಕೆ ಸಾಧ್ಯ ಆಗಲ್ಲ. ಈ ರೀತಿ ಇಲ್ಲದ ಹೊರತು ಇದು ಡೇಂಜರಸ್ ಆಗುತ್ತೆ ಒಂದು ಡೆಮಾಕ್ರಸಿಗೆ ಅನ್ನುವಂಥದ್ದನ್ನು JS ಮಿಲ್ ಅವರು ತಿಳಿಸಿರ್ತಕ್ಕಂಥದ್ದು. ಹೀಗಿದ್ದು ಕೂಡ ಸೋಷಿಯಲ್ ಜಸ್ಟಿಸ್ ಅನ್ನುವಂಥದ್ದು ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಗಿರುತ್ತೆ ಯೂನಿವರ್ಸಲ್ ರಿಲೆವೆನ್ಸ್ನಲ್ಲಿ. ಹೀಗಿದ್ದು ಕೂಡ ಸೋಷಿಯಲ್ ಜಸ್ಟಿಸ್ನ ಕಡೆ ಮಹತ್ವವನ್ನು ಕೊಡದೆ ಅಥವಾ ಪಾವರ್ಟಿಯ ಕಡೆ ಮಹತ್ವವನ್ನು ಕೊಡದೆ, ಪಾವರ್ಟಿಯನ್ನು ಎಲ್ಲೂ ಕೂಡ ತೋರಿಸದೆ ಸೈಲೆನ್ಸನ್ನು ಎಕನಾಮಿಕ್ ಸರ್ವೆ ಹೊಂದಿರತಕ್ಕಂಥದ್ದು ಮತ್ತು ಇನ್ಇಕ್ವಾಲಿಟಿಯ ಕಡೆಗೆ ಮಹತ್ವವನ್ನು ಕೊಡದೆ ಗ್ರೋತಿಗೆ ಹೆಚ್ಚಿನ ಮಹತ್ವವನ್ನು ನೀಡಿರ್ತಕ್ಕಂಥದ್ದು. ಬಾಕ್ಸ್ 1 ಆಫ್ ದಿ ಚಾಪ್ಟರ್ 4 ಅನ್ನು ನಾವು ನೋಡಿದಾಗ ಅದು ಏನು ತೋರಿಸುತ್ತೆ ಅಂತಂದರೆ, ಪಾವರ್ಟಿ ಮತ್ತು ಇನ್ಇಕ್ವಾಲಿಟಿಯ ಟ್ರೇಡ್ ಆಫ್ನ ನಡುವೆ ಚೀನಾದಲ್ಲಿ ಟೋಟಾಲಿಟೇರಿಯನ್ ರೂಲ್ನ ಮುಖಾಂತರವಾಗಿ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಅಥವಾ ಇನ್ಇಗ್ಯಾಲಿಟೇರಿಯನ್ ಪಾಲಿಸಿ ಆಪ್ಷನ್ಸ್ಗಳು ಅಲ್ಲಿ ಹೆಚ್ಚಿನದಾಗಿ ಅದಕ್ಕೆ ಆ ರೀತಿಯ ಪಾಲಿಸಿ ಆಪ್ಷನ್ಸ್ಗಳ ಸಪೋರ್ಟ್ ಆಗಿ ಚೈನಾ ಇದೆ ಅನ್ನುವಂಥದ್ದನ್ನು ನಾವು ಎಕನಾಮಿಕ್ ಸರ್ವೆ ಚಾಪ್ಟರ್ 4ನಲ್ಲಿ ಕಾಣ್ಬೋದಾಗುತ್ತೆ. ಆದರೆ ಥಾಮಸ್ ಪಿಕೆಟಿಯವರ ಒಂದು ಮಾತನ್ನು ನಾವು ನೋಡೋದಾದರೆ 1980ರ ನಂತರದಲ್ಲಿ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಶಾರ್ಪ್ಲಿ ಭಾರತದಲ್ಲಿ ಚೀನಾಗಿಂತಲೂ ಕೂಡ ಹೆಚ್ಚಿನದಾಗಿ ರೈಸ್ ಆಗಿದೆ ಅನ್ನುವಂಥದ್ದನ್ನು ಅದು ತೋರಿಸುತ್ತೆ. ಅದನ್ನು ನಾವು ಮರ್ತಿದ್ದೀವಿ ಅಂತ ಅನಿಸುತ್ತೆ. ಇನ್ಇಕ್ವಾಲಿಟಿಯ ಕಡೆಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡದೆ ನಾವು ಗ್ರೋತ್ನ ಕಡೆ ಮಹತ್ವ ಕೊಡ್ತಾ ಇರುವಂಥದ್ದು ಸರಿಯಲ್ಲ. ಅದರಲ್ಲೂ ಕೂಡ ನಾವು ಬೇರೆ ರಾಷ್ಟ್ರಗಳ ಕಡೆಗೆ ಗಮನವನ್ನು ಅಂದರೆ ಬೆರಳನ್ನು ಮಾಡ್ತಿದ್ದೇವೆ. ಆದರೆ ಭಾರತದಲ್ಲೇ ಇನ್ಇಕ್ವಾಲಿಟಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ಇವರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಆನ್ ದ ಸೈಡ್ ಲೈನ್ನಲ್ಲಿ ಗ್ರೇಟ್ ಥಿಂಕರ್ಸ್ಗಳ ವರ್ಕ್ಸ್ಗಳನ್ನು ನಾವು ನೋಡಿದಾಗ ಜಸ್ಟಿಸ್ ಮತ್ತು ಇನ್ಇಕ್ವಾಲಿಟಿಯ ವಿಚಾರ ಪಾವರ್ಟಿ ಅಲಿವಿಯೇಷನ್ ಥ್ರೂ ಗ್ರೋತ್ ಅನ್ನುವಂಥದ್ದು ಸೆಂಟ್ರಲ್ ಟು ಎಕನಾಮಿಕ್ ಸ್ಟ್ರಾಟಜಿ ಆಗಿರಬೇಕು ಅಂತ ಹೇಳಿ ಕನ್ಕ್ಲೂಡ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಭಾರತದಲ್ಲಿ ಎಕನಾಮಿಕ್ ಗ್ರೋತ್ ಮತ್ತು ಇನ್ಇಕ್ವಾಲಿಟಿ ಕನ್ವರ್ಜ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ದೇರ್ ಎಫೆಕ್ಟ್ಸ್ ಆನ್ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್. ಹಾಗಾಗಿ ಗ್ರೋತನ್ನು ಮೊದಲು ಮಾಡುವಂಥದ್ದು, ಗ್ರೋತ್ನ ಮುಖಾಂತರವಾಗಿ ನಾವೇನಾದರೂ ಇನ್ಇಕ್ವಾಲಿಟಿಯನ್ನು ಕಡಿಮೆ ಮಾಡ್ತೇವೆ ಅಂತ ಅಂದರೆ ಅದು ಭಾರತದ ಮಟ್ಟಿಗೆ ಸರಿ ಹೊಂದುವಂಥ ಪಾಲಿಸಿ ಆಗಲ್ಲ, ಇದು ಅನ್ಟೆನಬಲ್ ಆಗುತ್ತೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಭಾರತದ ಎಕನಾಮಿಕ್ ಸರ್ವೆಯು ಇದಕ್ಕೆ ಎಲ್ಲ ರೈಟ್ಸ್ಗಳನ್ನು ಹೊಂದಿದೆ. ಯಾವ ಒಂದು ಪಾಲಿಸೀಸ್ಗಳು ರಿಲೆವೆಂಟ್ ಆಗಿರುತ್ತೆ ಭಾರತದ ಅಭಿವೃದ್ಧಿಗೆ, ಭಾರತದ ಗ್ರೋತ್ ಪರ್ಸ್ಪೆಕ್ಟಿವ್ಗೆ ಹೆಲ್ಪ್ ಆಗುವಂಥದ್ದು, ಭಾರತದಲ್ಲಿ ಒಟ್ಟಾರೆಯಾಗಿ ಎಲ್ಲರನ್ನೂ ಕೂಡ ಇನ್ಇಕ್ವಾಲಿಟಿಯನ್ನು ಕಡಿಮೆ ಮಾಡುವಂಥದ್ದು, ಇಗ್ಯಾಲಿಟೇರಿಯನ್ ಆಗಿ ಒಂದು ಸೊಸೈಟಿಯನ್ನು ಕ್ರಿಯೇಟ್ ಮಾಡುವಂಥದ್ದು, ಈ ಎಲ್ಲವನ್ನು ಮಾಡುವಲ್ಲಿ ಎಕನಾಮಿಕ್ ಸರ್ವೆ ತನ್ನದೇ ಆದಂಥ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಹಾಗಾಗಿ ಅದು ರೈಟ್ ವೇಸ್ಗಳನ್ನು ಸಜೆಸ್ಟ್ ಮಾಡುವಂಥ ಎಲ್ಲ ಒಂದು ರೈಟ್ಸ್ಗಳನ್ನು ಹೊಂದಿರುತ್ತೆ. ಆದರೆ ಭಾರತದ ಡೆಮಾಕ್ರಸಿ ಅನ್ನುವಂಥದ್ದು ಇನ್ಫಾರ್ಮ್ಡ್ ಡಿಬೇಟ್ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದನ್ನು ಡಿಮ್ಯಾಂಡ್ ಮಾಡುತ್ತೆ ಭಾರತದ ಡೆಮಾಕ್ರಸಿ. ಎಸ್ಪೆಷಲಿ ಎಕನಾಮಿಕ್ ಇನ್ಇಕ್ವಾಲಿಟಿಯ ವಿಚಾರ ಬಂದಾಗ ಇನ್ಫಾರ್ಮ್ಡ್ ಡಿಬೇಟ್ ಅನ್ನುವಂಥದ್ದು ಎಲ್ಲರ ನಡುವೆ ಆಗಬೇಕಾಗುತ್ತೆ. ಇಲ್ಲ ಅಂತಂದರೆ ಈಗಾಗಲೇ ಎಕ್ಸ್ಪೋನೆನ್ಷಿಯಲಿ ಏನು ಇನ್ಇಕ್ವಾಲಿಟಿ ಅನ್ನುವಂಥದ್ದು ಗ್ರೋತ್ ಆಗ್ತಾ ಇದೆ, ಅದು ಇನ್ನಷ್ಟು ಹೆಚ್ಚಿನದಾಗುತ್ತೆ. ಈ ಕಾರಣದಿಂದ ಎಕನಾಮಿಕ್ ಸರ್ವೆಯಲ್ಲಿ ಇನ್ನಷ್ಟು ರೈಟ್ ಸಜೆಷನ್ಸ್ಗಳು ಬೇಕಾಗಿತ್ತು ಅಥವಾ ಭಾರತಕ್ಕೆ ರಿಲೆವೆಂಟ್ ಆಗುವಂಥ ಸಜೆಷನ್ಸ್ಗಳನ್ನು ನೀಡಬೇಕಾಗಿತ್ತು ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.